ಯಾವತ್ತು ಅವನು ಅಶಕ್ತ ಆದ್ನೋ, ಯಾವ ಭೂತಗಳವನ್ನ ದುಡಿದಿದ್ವಲ್ಲ, ಸೇವೆ ಮಾಡಿದ್ವಲ್ಲ, ಅವನೇ ಹೊಡಿತವೆ. ಕಾಲು ಅರ್ಥ್ರೈಟಿಸ್, 100 ಮೀಟರ್ ರೇಸಲ್ಲಿ ಚಾಂಪಿಯನ್ನು ಸಣ್ಣವನಿದ್ದಾಗ, ಈಗ ನಡೆಯೋಕ್ಕೆ ಬರೋಲ್ಲ. ಅದೇ ಭೂತ ವಾಪಸ್ ಹೊಡಿತದೆ ಈಗ. ಯಾಕೆ? ಈಗ ಹಲ್ಲು ಬಿತ್ತಲ್ಲ. ಅವನು ಬಾಕ್ಸರ್ ಇದ್ದ, ಮೊಹಮ್ಮದ್ ಅಲಿ ಅಂತ, ಕ್ಯಾಶಿಯಸ್ ಕ್ಲೇ ಅಂತ, ಎಲ್ಲರೂ ಮೂಗನ್ನು ಗುದ್ದಿ ಚಪ್ಪಟೆ ಮಾಡಿದಂಥ ಮನುಷ್ಯ, ವಿಶ್ವ ಚಾಂಪಿಯನ್ ಆದಂಥ ಮನುಷ್ಯ, ಈಗ ಸಾಸರ್ ಹಿಡಿಯೋಕ್ಕೆ ಬರೋಲ್ಲ ಅವನಿಗೆ, ಪಾರ್ಕಿನ್ಸನ್ ಡಿಸೀಸ್ ಆಗಿ. ಅಂದರೆ ಯಾವುದನ್ನು ದುಡಿಸ್ಕೊಂಡಿದ್ನೋ ಭೂತದ ಹಾಗೆ, ಅದೇ ಭೂತ ಅವನು ದುಡಿಸ್ಕೋತಾ ಇದೆ ಅಂತ. ಅದಕ್ಕೆ ಹೇಳ್ತಾರೆ, ಎಲ್ಲಿ ಸೇವಕನ ಹಾಗೆ ಇರಬೇಕೋ, ಎಲ್ಲಿ ಯಜಮಾನನ ಹಾಗೆ ಇರಬೇಕೋ, ಅಲ್ಲಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ಅದಾಗದೆ ಹೋದರೆ ಅದಕ್ಕೆ ಹೇಳ್ತೀವಿ ನೋಡಿ, ಈ ಬುದ್ಧಿ ಏನು ಮಾಡ್ತದೆ, ಮನಸ್ಸು ಹೀಗೆ ತಂದುಕೊಟ್ಟಂಥ ವಸ್ತುಗಳನ್ನು ಪ್ರಚೋದನೆ ಸಿಗುತ್ತೆ, ಹೊರಗಡೆ ಜಗತ್ತಿಂದ ಪ್ರಚೋದನೆ ಸಿಕ್ತು ಇಂದ್ರಿಯಗಳ ಮೂಲಕ, ಅದನ್ನು ವಸ್ತು ಸಂಗ್ರಹ ಮಾಡ್ಕೊಳ್ತು, ಅದು ಮಾಡಿ ತೀರ್ಮಾನ ಮಾಡಲ್ಲ, ಅದನ್ನು ತಮ್ಮ ಸೆಕ್ಷನ್ ಆಫೀಸರಿಗೆ ಕೊಡುತ್ತೆ. ಆಫೀಸರ್ ಬರೀತಾರೆ ಬುದ್ಧಿ ಅಂತ. ಆ ಬುದ್ಧಿ ಏನು ಮಾಡುತ್ತೆ, ಈ ಬಂದಂಥ ಸಂವೇದನೆಗಳನ್ನೆಲ್ಲ ಆರಿಸ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ತಗೊಂಡು ಕೊನೆಗೆ ಹೇಳ್ತದೆ ಹೀಗೆ ಮಾಡು ಅಂತ ಹೇಳ್ತದೆ. ಬುದ್ಧಿ ಕೆಲಸ ಅದು. ಬಂದಂಥ ಪ್ರಚೋದನೆಗಳನ್ನು ಸಂಸ್ಕರಿಸಿ ಯೋಗ್ಯತಾನುಸಾರ ವಿಭಜನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡುವಂಥ ಶಕ್ತಿ ಬುದ್ಧಿಗಿರುವಂಥದ್ದು. ಕೆಲವೊಂದು ಸಲ ಇದೆಯಲ್ಲ, ಮನಸ್ಸು ಅನ್ನುವಂಥದ್ದು ಈ ಕ್ಷಣಕ್ಕೆ ಬಂದಂಥ ಪ್ರಚೋದನೆ ಮಾತ್ರ ಅಲ್ಲ, ಹಿಂದೆಂದೂ ಆಗಿರುವಂಥ ಪ್ರಚೋದನೆ ನೆನೆಸ್ಕೊಳ್ಳುತ್ತೆ. ನೋಡಿ, ಈಗ ಒಂದು ಉದಾಹರಣೆ ಕೊಡ್ತೀನಿ, ಮನಸ್ಸು ಬುದ್ಧಿ ಹೇಗೆ ಮಾಡುತ್ತೆ. ಹೋಟೆಲ್ಗೆ ಹೋದಾಗ ಬೋಂಡ ತಿನ್ನಬೇಕು ಅಂತ ಅನಿಸುತ್ತೆ, ತಿಂದ್ಬಿಡೋಣ ಏನಾಗಲ್ಲ ಅಂತ ಅನಿಸುತ್ತೆ. ಬುದ್ಧಿ ಹೇಳುತ್ತೆ ಬೇಡೋ, ಅದು ಯಾವ ಎಣ್ಣೆನೋ ಏನೋ ಬೇಡ ಅಂತ ಅನ್ನುತ್ತೆ. ಕೊನೆಗೆ ಯಾವುದು ಗೆಲ್ಲುತ್ತೆ ಅನ್ನೋದು, ಯಾವುದು ಗಟ್ಟಿಯಾಗಿದೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿದೆ. ಮನಸ್ಸು ಎಷ್ಟು ಗಟ್ಟಿಯಾಗಿದ್ದರೆ ಅದು ಬುದ್ಧಿಯನ್ನು ಕೇಳಲಿಕ್ಕಿಲ್ಲ ಅನಿಸುತ್ತೆ. ಇನ್ನೊಂದು ಹಳೆ ನೆನಪುಗಳು ಹುಡುಕುತ್ತೆ. ನೆನಪು ಅವತ್ತು ಬಾಗಲ್ ಸಂಧಿಯಲ್ಲಿ ಕೈ ಇಟ್ಟಿದ್ದೆ ಗೊತ್ತಾ, ಕೈ ಪೆಟ್ಟಾಗಿತ್ತಲ್ಲ, ಯಾವತ್ತೂ ಆದದ್ದು. ಇವತ್ತಿಗೆ ಕೂಡ ತಪ್ಪಿ ಕೂಡ ಬಾಗಲ್ ಸಂಧಿಯಲ್ಲಿ ಕೈ ಇಡೋಲ್ಲ. ಅದು ಬೀರ್ಬಲ್ನ ಬೆಕ್ಕಿನ ಹಾಗೆ ಕೇಳಿದಿರಲ್ಲ, ಹಾಲು ಬಂದು ಕುಡಿತಿತ್ತು, ಬಿಸಿ ಹಾಲು ಕುಡಿತಿತ್ತು ಅಂತ ಬೆಕ್ಕು, ಅದಿನ್ನು ಬರಬಾರ್ದು ಅಂಥೇಳಿ ಕುದಿಯೋ ಹಾಲು ಇಟ್ಬಿಟ್ಟು ಅದ್ರ ಮೂತಿ ಅದ್ದಿದ್ದಂತೆ, ಅದರೊಳಗೆ ಮೀಸೆ ಸುಟ್ಟೋಯ್ತು ಅದಕ್ಕೆ. ಇನ್ನು ಹಾಲು ಕಂಡ್ರೆ ಹತ್ತಿರ ಬರ್ತಿರ್ಲಿಲ್ಲ. ಅದು ಹಿಂದೆ ಆದಂಥ ಘಟನೆ ನೆನೆಸ್ಕೊಂಡು ಇವತ್ತು ಅದು ಬರೋಲ್ಲ. ಮನಸ್ಸು ಹಾಗೇ ಇರ್ತದೆ. ಯಾವತ್ತೂ ಒಂದು ಪೆಟ್ಟಾಗಿದ್ದರೆ ಅದು ಹುಷಾರಾಗಿರ್ತದೆ. ಇದೊಂದು ಘಟನೆ ಹೇಳಿಬಿಡ್ತೇನೆ ಹೇಗಾಗುತ್ತೆ ಅಂತ. ಈ ಬರೀ ಸಂತೋಷ ಕೊಟ್ಟದ್ದು ಮಾತ್ರ ಅಲ್ಲ, ದುಃಖ ಕೊಟ್ಟದ್ದು ಕೂಡ. ಯಾವುದೋ ದುಃಖ ಬಂದಂಥ ಸನ್ನಿವೇಶ, ಸಣ್ಣವರಿದ್ದಾಗ ಆದಂಥ ಸನ್ನಿವೇಶ ಕೂಡ ಮನಸ್ಸು ನೆನ್ಕೊಂಡು ಹಾಗೆ ಮಾಡಬೇಡ ಕಣೋ, ಹಿಂದಕ್ಕೆ ಬಹಳ ತೊಂದರೆ ಆಗಿತ್ತದು ಅಂತ ನೆನೆಸ್ಕೊಳ್ಳುತ್ತೆ. ಅಂದರೆ ತಕ್ಷಣ ಪ್ರಚೋದನೆ ಮಾತ್ರ ಅಲ್ಲ, ನೆನಪಿನಿಂದ ಕೂಡ ಮನಸ್ಸು ಹೆಕ್ಕಿ ತೆಗೆದು ಬುದ್ಧಿ ಕೊಡ್ತಾ ಇರ್ತದೆ ಅಂತ. ನನಗೊಂದು ಘಟನೆ ನೆನಪಾಗ್ತದೆ, ಹೇಳಿಬಿಡ್ತೇನೆ ಅದನ್ನು. ಬೇಂದ್ರೆಯವರು ಧಾರವಾಡದಲ್ಲಿ ನಾನಿದ್ದಾಗ ರಿಸರ್ಚ್ ಮಾಡಬೇಕಾದ್ರೆ ಬರೋರು. ಅವ್ರು ಬಂದರೆ ಬೈಕೋತಾ ಇದ್ದೆ ನಾನು, ಪ್ರಾಮಾಣಿಕವಾಗಿ ಹೇಳೋದಾದರೆ. ಅವ್ರು ಬಂದರೆ ಒಂದು ದಿವಸ ಹೋಯಿತು. ಯಾವಾಗಲೂ ದೊಡ್ಡವ್ರ ಜೊತೆಗಿದ್ದಾಗ ಅವ್ರ ಮಹತ್ವ ಅರ್ಥ ಆಗೋಲ್ಲ ನಮಗೆ. ಅವರಿಂದ ದೂರ ಹೋದ್ಮೇಲೆ ಅವ್ರು ಎಷ್ಟು ದೊಡ್ಡವರು ಇದ್ದರಲ್ಲ ಅಂತ ಅನಿಸುತ್ತೆ. ಅವ್ರ ಜೊತೆಗೆ ಕಳೆದಂಥ ಘಟನೆಗಳನ್ನೆಲ್ಲ ಬರೆದ್ರೆ ಒಂದು ಒಳ್ಳೆಯ ಪುಸ್ತಕ ಆಗ್ಬೋದು, ಅಷ್ಟು ಘಟನೆ ನನ್ನ ಹತ್ರ ಇದೆ. ಆದರೆ ಅವ್ರು ಇದ್ದಾಗ ಬೈಕೊಂಡಿದ್ದೆ ನಾನು. ನನ್ನ ಫ್ರೆಂಡ್ ಹೇಳೋರು, ಅಯ್ಯೋ ಬಂದ್ರಪ್ಪ ನಿಮ್ಮವರು ಅಂತನೋರು. ಬಂದ ತಕ್ಷಣ ಹೋಗೋ ನಡಿ ಲೈಬ್ರರಿಗೆ ಹೋಗೋದು. ಅವ್ರ ಜೊತೆಗಿಂದ ಅಡ್ಡಾಡೋದು, ನಮ್ಮದೇನು ಕೆಲಸ ಇಲ್ಲ. ಅವ್ರು ದೇಶಪಾಂಡೆ ಅಂತ ಲೈಬ್ರರಿಯನ್ನು ಹುಡುಕಿ ಒಂದು 50 ಪುಸ್ತಕ ತೊಗೊಳ್ಳೋದು. ಯಾವ್ಯಾವ ಪುಸ್ತಕ, ಬಾಟ್ನಿ ಏನು, ಸೈಕಾಲಜಿ ಏನು, ಫಿಲಾಸಫಿ ಏನು ಹಾಕಿ ತೊಗೊಂಡು ಮೇಲೆ ಬರೋದು. ಸ್ಟೇಷನ್ ಹತ್ರ ಅವ್ರನ್ನ ಬಿಡಬೇಕು ಸ್ಕೂಟ್ರ್ ಮೇಲೆ. ಇಲ್ಲಿಡು ಮಾಳಮಡ್ಡಿ ಅಂತ ಒಂದು ಧಾರವಾಡ ಗೊತ್ತಿದೆ ಎತ್ತರ ಮೇಲೆ ಮಾಳಮಡ್ಡಿ ಅಂತ. ಸ್ಕೂಟ್ರ್ ಇಲ್ಲಿಡು, ಟಾಂಗಾದಲ್ಲಿ ಹೋಗೋಣಂತೆ. ನಾನು ಅಲ್ರಿ ಸ್ಟೇಷನ್ ಹತ್ರನ ಹೋಗ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಕರ್ಕೊಂಬಂದ್ರಿ ನನ್ನ ಟಾಂಗಾದಲ್ಲಿ ಹೋಗೋದಾದರೆ ಅಂತ ಹೇಳಿದರೆ, ಹುಚ್ಚ ಕುದುರೆ ಸಾಯ್ತಾವೋ, ಧಾರವಾಡದಲ್ಲಿ ಸಮಾನ ಎಲ್ಲ ಅನ್ನೋದಿಲ್ಲ, ಹೀಗೆ ಇರೋದು ಎತ್ತು ತೆಗ್ರು. ಸ್ಟೇಷನ್ನಿಂದ ಮಾಳಮಡ್ಡಿ ಬರಬೇಕಾದ್ರೆ ತುಂಬ ಎತ್ತರು, ಮುಂದೆ ಇಳುಕಲು. ಅವ್ರು ನೋಡಿ ಮನಸ್ಸು ಹೇಗಿದೆ, ಕುದುರೆ ಸಾಯ್ತಾವೋ, ಟಾಂಗಾದಲ್ಲಿ ಕೂತ್ಕೊಂಡಾಗ ಕುದುರೆ ಹತ್ಕೊಂಬರ್ಬೇಕಲ್ಲ, ಅಪ್ಪದನ್ನು ಏರಿದೆಯಲ್ಲ, ಕುದುರೆ ಕಷ್ಟ ಆಗ್ತದೆ, ಈಗ ಇಳುಕಲ್ಲಲ್ವಾ, ಅದಕ್ಕೆ ಸುಕ್ಕುಟ್ರಿಡು ಟಾಂಗಾದಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರದ್ದೊಂದು ಸ್ವಭಾವ ಅದು. ಟಾಂಗಾದಲ್ಲಿ ಕೂತ್ಕೊಂಡಾಗ ಅವ್ರು ಧಾರವಾಡದಲ್ಲಿ ಟಾಂಗಾ ಯಾರು ಹೊಡೆದ್ರು ಸಾಬ ಅಂತ ಕರೆಯೋದು ಅವ್ನು ಯಾರೇ ಇರುವಲ್ಲಕ್ಕೆ. ಅವನು ಟಾಂಗಾದಲ್ಲಿ ಕೂತ್ಕೊಂಡ ತಕ್ಷಣ ಸಾಬ ಕಡ್ಡಿ ಹಿಡಿಯೋ ಅನ್ನೋದು. ಕಡ್ಡಿ ಹಿಡಿ ಅಂದರೆ ಏನು ಗೊತ್ತಾ, ಆ ಚಾಬೂಕ್ ಇರುತ್ತಲ್ಲ, ಚಾಬೂಕ್ ಒಂದು ಬಿದ್ರ ಕಡ್ಡಿ ಇದೆಯಲ್ಲ, ಅದನ್ನು ಗಾಲಿಗೆ ಹಿಡಿಬೇಕು. ನೋಡಿ ಮಕ್ಕಳಿಗಿದ್ದಂಥ ಮನಸ್ಸದು. ಟಾಂಗಾ ಜೋರಾಗಿ ಓಡ್ತಿರ್ಬೇಕಾದ್ರೆ ಕಡೆ ಸಪ್ಪಳ ಆಗುತ್ತಲ್ಲ, ಕಣ್ಣು ಮುಚ್ಕೊಂಡು ಕೇಳೋದು ಅದನ್ನು. ನನಗೆ ಏನು ಕೇಳ್ತಿದ್ದಾರಪ್ಪ ಸಪ್ಪಳ, ಇದನ್ನು ಕೆಟ್ಟ ಸಪ್ಪಳ ಕಟ ಅಂತ ಅನ್ಸುತ್ತೆ ಅಂತ. ಮುಂದೆ ನಾನೇ ಒಂದು ಆರ್ಟಿಕಲ್ ಬರೆದಿದ್ದೆ, ಇಟ್ ವಾಸ್ ಬೇಂದ್ರೆ ಹೂ ನ್ಯೂ ಹೌ ಟು ಮೇಕ್ ಸೆನ್ಸ್ ಔಟ್ ಆಫ್ ನಾನ್ ಸೆನ್ಸ್ ಅಂತ. ರಿಯಲಿ
ಈಗ ತುಂಬಿ ಬಂದಿತ್ತ ತಂಗಿ ತಾವು ನೋಡಿದರೆ ತುಂಬಿ ಬಂದಿತ್ತ ತಂಗಿ ತುಮ್ ಹ್ಯಾಸ್ ನೋ ಮೀನಿಂಗ್, ಬಟ್ ಕ್ರಿಯೇಟ್ಸ್ ದಿ ಎನ್ವೈರನ್ಮೆಂಟ್ ಫಾರ್ ದ್ಯಾಟ್ ಅಲ್ವಾ. ಬೇಂದ್ರೆಗೆ ಆ ಸದ್ದು ಕೂಡ ಎಷ್ಟು ಆಪ್ಯಾಯಮಾನವಾಗಿರ್ತಿತ್ತು ಅಂತ. ಒಂದು ಸಲ ಕೇಳಿದರು, ಮನೋಹರ್ ಲಾಜ್ ಮಿಸಳಿ ತಿಂದಿಯೇನೋ ಸ್ಟೇಷನ್ ಹತ್ರ ಮನೋಹರ್ ಲಾಜ್ ಅಂತಂದಿತ್ತು. ನಾನು ತಿನ್ನೋದು ಬಿಟ್ಟೆ 20 ವರ್ಷ ಆಗಿತ್ತು. ಅದನ್ನು ಮಿಸಳು ಅಂತ ಮಾಡ್ತಾರೆ. ಇಲ್ಲಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಮಹಾರಾಷ್ಟ್ರದಲ್ಲಿ ಜಾಸ್ತಿ. ನಮ್ಮಲ್ಲಿ ತಮಾಷೆ ಹೇಳೋರು, ಸತ್ಯವೋ ಏನೋ ಗೊತ್ತಿಲ್ಲ, ಹಿರಿಯರು ಹೇಳ್ತಿದ್ರು, ಮಿಸಳು ತಿನ್ನಬೇಡ್ರೋ, ಹಿಂದಿನ ದಿವಸ ಹೋಟೆಲಲ್ಲಿ ಏನು ಉಳಿದಿದೆಯೋ ಎಲ್ಲ ಸೇರಿ ಇಟ್ಟು ಹಾಕ್ಕೊಡ್ತಾರೆ ಮರುದಿವಸ ಅದನ್ನು ಅಂತ ಹೇಳೋರು. ಇತ್ತೋ ಏನೋ ಗೊತ್ತಿಲ್ಲ, ಬಾಯಿಗೆ ಮಾತ್ರ ರುಚಿಯಾಗಿರ್ತಿತ್ತು ಅದು. ನಾವು ಸ್ಕೂಲ್ ಮಕ್ಕಳಾದಾಗ ತಿನ್ನೋದು ಅದನ್ನು. ಬೇಂದ್ರೆ ಬಿಟ್ಟು ಎಷ್ಟು ವರ್ಷ ಆಗಿರ್ಬೇಕು? ನಾನು ಬಿಟ್ಟು 20 ವರ್ಷ ಆಗಿರಬೇಕು. ಅವ್ರು ಹೇಳೋರು, ಮನೋಹರ್ ಲಾಜ್ ಮಿಸಳು ತಿಂದಿಯೇನೋ ಅಂತ ಕೇಳೋರು. ನೀವು ಯಾವಾಗ ತಿಂದಿದ್ರಿ? ಅಯ್ಯೋ ಯಾವಾಗೋ ತಿಂದಿದ್ದೆ, ಹಳೇದು. ನೋಡಿ, ಮನಸ್ಸು ನೆನೆಸ್ಕೊಳ್ಳುತ್ತೆ. ಎಂದಿನ ಮಿಸಳದು ನೆನೆಸ್ಕೊಂಡು ಬೇಂದ್ರೆ ಹೇಳೋದು, 75 ವರ್ಷಕ್ಕೆ ಮಿಸಳು ತಿಂದಿಯದ್ದೇ ನೀನು. ಈ ಮನಸ್ಸಿನ ಕೆಲಸ ಅಂದರೆ ಈಗ ಆಗಿರುವಂಥದ್ದನ್ನು ಹಿಂದೆ ಆಗಿರೋದಂಥ ಹೆಕ್ಕಿ ತೆಗೆದು ನಮ್ಗೆ ಕೊಡುವಂಥದ್ದು ಕೆಲಸ. ಒಂದು ವಿಷಯ ಮುಖ್ಯ, ನಾವು ಮನಸ್ಸು ಬುದ್ಧಿ ಎರಡು ಅಂತ ಹೇಳಿದೆ. ಒಂದು ರೀತಿಯಿಂದ ಸರಿ, ಒಂದು ರೀತಿಯಿಂದ ತಪ್ಪು. ಅಧ್ಯಾತ್ಮ ದೃಷ್ಟಿಯಿಂದ ಮನಸ್ಸು ಬುದ್ಧಿ ಬೇರೆ ಅಲ್ಲ, ಅವು ಒಂದೇನೆ. ಮನಸ್ಸು ಬುದ್ಧಿ ಒಂದೇನೆ. ಅದಕ್ಕೆ DVG ಚೆನ್ನಾಗಿ ಹೇಳ್ತಾರೆ, ಒಂದೇ ಕಾಗದದಲ್ಲಿ ಈ ಕಡೆ ವೇದನೆ ಅಂತ ಬರೀಬೇಕು, ಈ ಕಡೆ ಅದನ್ನು ನಾವು ಜ್ಞಾನ ಅಂತ ಬರೀಬೇಕು. ಒಂದು ವೇದನೆ, ಒಂದು ಜ್ಞಾನ ಅಂತ ಬರ್ಕೊಂಡ್ರೆ ಸಾಕು. ಹಾಗೆ ಮನಸ್ಸು ಬುದ್ಧಿ ಎರಡಿದ್ದ ಹಾಗೆ. ಬುದ್ಧಿ ಜ್ಞಾನಕ್ಕೆ ಹೋಗುತ್ತೆ, ಮನಸ್ಸು ವೇದನೆ ಕಡೆ ಹೋಗುತ್ತೆ. ಮನಸ್ಸು ನಮ್ಮನ್ನು ವೇದನೆ ಕಡೆ ಕರ್ಕೊಂಡು ಹೋದರೆ ಬುದ್ಧಿ ನಮ್ಮನ್ನು ಜ್ಞಾನ ಕಡೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಕಾಗದದ ಒಂದು ಕಡೆಗೆ ವೇದನೆ ಅಂತ ಬರ್ಕೊಳ್ಳಿ, ಇನ್ನೊಂದು ಕಡೆಗೆ ಜ್ಞಾನ ಅಂತ ಬರ್ಕೊಳ್ಳಿ. ಅಂದರೆ ಒಂದೇ ಕಾಗದದ ಎರಡು ಮುಖಗಳು ಅಂತ ಹೇಳಿದರು. ನಾನು ಹೇಳ್ತೇನೆ, ಅದು ಒಂದೇ ಕೋಣೆಯ ಎರಡು ಬಾಗಿಲಿದ್ದ ಹಾಗೆ ಅಂತ. ಒಂದೇ ಕೋಣೆ ಎರಡು ಬಾಗಿಲಿದೆ. ಆ ಬಾಗಿಲಿಂದನೂ ಇಲ್ಲೇ ಬರ್ತೀವಿ, ಈ ಬಾಗಿಲಿಂದನೂ ಇಲ್ಲೇ ಬರ್ತೀವಿ. ಒಂದು ಬಾಗಿಲಿಗೆ ವೇದನೆ ಅಂತ ಬೋರ್ಡ್ ಹಚ್ಚೋಣ, ಇನ್ನೊಂದು ಬಾಗಿಲಿಗೆ ಜ್ಞಾನ ಅಂತ ಹಚ್ಚೋಣ. ಹಸಿವು ಆದಾಗ DVG ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನು, ಮನಸ್ಸಿನ ಕೆಲಸ ಯಾವುದು, ಬುದ್ಧಿ ಕೆಲಸ ಯಾವುದು ಅಂತ. ಹಸಿವು ಆದಾಗ ಮಗು ಅಳೋದು ಮನಸ್ಸಿನ ಮಾರ್ಗ. ಹಸಿವಾಯಿತು ಒಂದು ಜೋರಾಗಿ ಅಳೋ ಶುರು ಮಾಡುತ್ತೆ, ಮಗು ರಚ್ಚೆ ಹಿಡಿತದೆ, ಅದು ಮನಸ್ಸಿನ ಮಾರ್ಗ. ಆದರೆ ತಾಯಿ ಹತ್ತಿರಕ್ಕೆ ಬಂದಾಗ ಅಳು ನಿಲ್ಲಿಸುತ್ತೆ. ನೋಡ್ತದೆ ಕೈಯಲ್ಲಿ ಏನೋ ಇದೆ ತಿನ್ನೋದಕ್ಕೆ, ಹಾಲಿದೆ ಅಂದಮೇಲೆ ಅಳೋ ನಿಲ್ಲಿಸಬೇಕು ಅಂತ ಗೊತ್ತಾಗುತ್ತೆ. ತಾಯಿ ಹತ್ತಿರಕ್ಕೆ ಬಂದಾಗ ಆಹಾರ ಬಂತು ಅಂತ ತಿಳ್ಕೊಂಡು ಅಳು ನಿಲ್ಲಿಸೋದಿದೆಯಲ್ಲ, ಅದು ಬುದ್ಧಿ ಕೆಲಸ ಅಂತ. ಬಂದಲ್ಲಿ ಅಳಲ್ಲ, ಅದು ನೋಡ್ಕೋತಾ ಇರ್ತದೆ. ತಾವು ಗಮನಿಸಿರಬೇಕು, ಮಗು ಒಬ್ಬನೇ ಓಡಾಡ್ತಿರ್ಬೇಕಾದ್ರೆ ದಬಾರಂತ ಬಿದ್ದ, ಏನು ಮಾಡ್ತಾನೆ? ಎದ್ದು ನೋಡ್ತಾನೆ ಆ ಕಡೆ ಈ ಕಡೆ. ಯಾರು ನೋಡಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಸುಮ್ಮನೆ ಹೋಗ್ತಾ ಇರ್ತಾನೆ. ಅಮ್ಮ ನೋಡಿ ಬಿದ್ದೇನೋ ಅಂದ್ರೆ ಹೋ ಅಂತ ಅಳ್ತಾನೆ. ಅಂದರೆ ಕಷ್ಟ ಆಯಿತು ತನಗೇನು ತೋರಿಸ್ಕೋಬೇಕಲ್ಲ, ಅದು ಬುದ್ಧಿ ಕೆಲಸ, ಅದು ಅಳೋದು. ಮನಸ್ಸೇನು ಹೇಳ್ತು, ಮೊದಲು ಯಾರು ನೋಡಲ್ಲ ಕಣೋ ಸುಮ್ಮನೆ ಹೋಗು, ಅದೇನು ಮಾಡ್ತೀಯ ನೀನು ಅಂತ ಮನಸ್ಸು ಹೇಳ್ತು. ಎರಡನೇ ಸಲ ಆ ತಾಯಿ ನೋಡಿದ್ಲಲ್ಲ, ತಾಯಿ ಗೊತ್ತಾಗ ಎಷ್ಟು ಕಷ್ಟಪಟ್ಟ ಧೀರ ಮಗ ಇವನು ಅಂತ ಹೇಳಿ ಗೊತ್ತಾಗಲಿ ಅಂತ ಅಳೋದು. ಇದು ಬುದ್ಧಿ ಕೆಲಸ. ಮಗುಗೆ ಆರೋಗ್ಯ ಸರಿ ಇಲ್ಲ ಅಂತ ಧಾವಂತ ಪಟ್ಕೊಂಡು ಕಷ್ಟಪಡೋದು ತಾಯಿಗೆ, ಅದು ಮನಸ್ಸಿನ ಕೆಲಸ. ಅಯ್ಯೋ ಪಾಪ ಮಗುಗೆ ಜ್ವರ ಬಂತಲ್ಲ ಅಂತ ಹಣೆ ಮೇಲೆ ಕೈ ಇಟ್ಟು ನೋಡೋದು, ಜ್ವರ ಬಂತು ದುಃಖ ಪಡೋದು ಮನಸ್ಸಿನ ಕೆಲಸ. ಆದರೆ ತಕ್ಷಣ ವೈದ್ಯರ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸಿ ಔಷಧಿ ಕೊಡಿಸೋದು ಬುದ್ಧಿ ಕೆಲಸ. ನೋಡಿ, ಮನಸ್ಸು ಕೆಲಸ ಮಾಡೋದು ಒಂದು ಹಂತಕ್ಕೆ, ಬುದ್ಧಿ ಇನ್ನೊಂದು ಹಂತಕ್ಕೆ ಕೆಲಸ ಮಾಡೋದು. ಅದಕ್ಕೆ DVG ಮಾತು ಚೆನ್ನಾಗಿ ಬರೀತಾರೆ. ದುಷ್ಯಂತ ಶಕುಂತಲೆಯನ್ನು ಕಂಡಾಗ, ಆ ತೋಟದಲ್ಲಿ ನೋಡಿದಾಗ ಮೋಹಕ್ಕೆ ಸಿಕ್ಕಿ ನರಳಾಡಿದ್ದು ಮನಸ್ಸು. ಆಕೆ ನೋಡಿ ಮೋಹ ಆದದ್ದು ಮನಸ್ಸಿಗೆ. ಆಕೆ ಮುಂದೆ ಅಂತಾಳೆ ನೋಡಿ, ಆ ದುಂಬಿ ತುಂಬ ತೊಂದರೆ ಕೊಡ್ತದೆ ನನಗೆ, ದುಂಬಿ ಬಂತು ತುಂಬ ತೊಂದರೆ ಕೊಡ್ತದೆ ಅಂದಾಗ ಅವನೇ ಹೇಳ್ತಾನೆ, ಭರತ ಕುಲ ಚಕ್ರವರ್ತಿ ದುಷ್ಯಂತ ಹೇಳೋದು, ಮುಂದೆ ಬಂದು ಹೇಳ್ತಾನೆ, ನಾನು ಇಲ್ಲಿರಲಾಗಿ ಈ ತಪಸ್ವಿ ಕನ್ಯೆಯನ್ನು ಕಾಡಿಸುವವನು ಅವನವನು ದುಂಬಿಗೆ ಚಕ್ರವರ್ತಿ. ಅದು ಬುದ್ಧಿ ಮಾತು ಅಂತ. ಅವನಿಗೆ ಒಂದು ಅವಕಾಶ ಬೇಕಾಗಿದೆ ಆಕೆ ಹತ್ತಿರ ಬಂದು ಮಾತಾಡೋದಕ್ಕೆ, ಅಷ್ಟೇ. ಮನಸ್ಸಿಗೆ ದುಃಖ ತಳಮಳ ಆಗಿಬಿಟ್ಟಿದೆ, ಆಕೆ ಮಾತಾಡಿಸ್ಬೇಕು ಅಂತ ಮೋಹ ಆಗಿಬಿಟ್ಟಿದೆ, ಅದು ಮನಸ್ಸಿನ ಕೆಲಸ ಆಯಿತು. ಆಕೆ ದುಂಬಿ ನನಗೆ ತೊಂದರೆ ಕೊಡ್ತದೆ ಅಂತ ಹೇಳಿದ ತಕ್ಷಣ ಒಂದು ನೆಪ ಸಿಕ್ತವನಿಗೆ, ಆಕೆ ಹತ್ರ ಮಾತಾಡೋದಕ್ಕೆ. ಹೊರಗೆ ಬಂದು ಹೇಳ್ತಾನೆ, ನಾನು ಇರಬೇಕಾದ್ರೆ ಇಲ್ಲಿ ಆಕೆ ತಪಸ್ವಿ ಕನ್ಯೆಗೆ ತೊಂದರೆ ಕೊಡುವಂಥ ಯಾರವರು ಅಂತ ಮುಂದೆ ಬರ್ತಾನಲ್ಲ, ಅದು ಬುದ್ಧಿ ಕೆಲಸ ಅಂತ DVG ಹೇಳ್ತಾರೆ. ಹೀಗೆ ಮನಸ್ಸು ಕೂಡಿ ಹಾಕಿದೆಯಲ್ಲ, ರಾಶಿಯಾದಂಥ ವಸ್ತುಗಳನ್ನು ಪರಿಶೀಲನೆ ಮಾಡಿ ಒಂದು ಕೆಲಸ ಆಗಬೇಕು. ಆ ಕೆಲಸಕ್ಕೋಸ್ಕರ ಸಂಯೋಜನೆ ಮಾಡಿ ಸರಿಯಾಗಿ ರೂಪಿಸುವಂಥದ್ದು ಬುದ್ಧಿ. ಈ ಕಾರ್ಯ ಮಾಡುವಾಗ ಬುದ್ಧಿ ಏನು ಮಾಡುತ್ತೆ? ಒಂದು ಸಂಯೋಜನೆ ಮಾಡಬೇಕಾದ್ರೆ ಬುದ್ಧಿ ಏನು ಮಾಡುತ್ತೆ ಅಂದರೆ, ಯಾವ್ಯಾವ ವಸ್ತುಗಳು ಸಿಕ್ಕಿದೆಯೋ ಅದರ ಯೋಗ್ಯತೆ ಅಯೋಗ್ಯತೆಗಳನ್ನು ಪರೀಕ್ಷೆ ಮಾಡುತ್ತೆ. ಒಂದು ಕೆಲಸ ಮಾಡಬೇಕು, ಇದೆಲ್ಲ ವಸ್ತು ಸಿಕ್ಕಿದೆ, ಇದು ಸರಿ, ಇದು ಸರಿ ಆಗೋಲ್ಲ, ಬೇಡ ಇದು ಅಂದರೆ ಪ್ರತಿಯೊಂದು ವಸ್ತುವಿನ
ಯೋಗ್ಯತೆಗಳನ್ನು ಪರೀಕ್ಷೆ ಮಾಡಿ ಯಾವುದು ಎಲ್ಲಿ ಕೂತ್ರೆ ಕಾರ್ಯ ಸುಗಮವಾಗಿ ಆಗ್ತದೆ ಅಂತನ್ನೋದು ಅರ್ಥ ಮಾಡಿಕೊಂಡು ಆ ಯೋಜನೆ ಮಾಡುತ್ತಲ್ಲ ಬುದ್ಧಿ, ಅದರ ಕೆಲಸ. ಅದಕ್ಕೆ ಹೇಳ್ತಾರೆ ಈ ಬುದ್ಧಿ ಮಾಡುವಂಥ ಪ್ರಯತ್ನದ ಫಲವೇ ಜ್ಞಾನ ಅಂತ. ನೋಡಿ, ಫಸ್ಟ್ ಟೈಮ್ ಕೆಲಸ ಮಾಡಬೇಕಾದ್ರೆ, ಯಾವುದಾದ್ರೂ ಹೊಸ ಕೆಲಸ ಮಾಡಬೇಕಾದ್ರೆ ಮನಸ್ಸಿಗೊಂಥರ ಆತಂಕ ಇರ್ತದೆ. ಹೊಸ ಕೆಲಸ ಅದು ಹೇಗಾಗ್ತದೋ ಏನಾಗ್ತದೋ ಅಂತ ಹೇಳಿ ಮೊದಲೇ ದಿವಸ ಆಫೀಸಿಗೆ ಹೋದಾಗ ಟೆನ್ಷನ್ ಆಗಿಬಿಡುತ್ತೆ. ಟೆನ್ಷನ್ ಈಸ್ ಡಿಫೈನ್ಡ್ ಆ್ಯಸ್ ಎ ವರ್ಕ್ ದಟ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು ಮ್ಯಾನೇಜ್. ಯಾವ ಕೆಲಸ ಕಷ್ಟ ಅನಿಸುತ್ತೋ ಟೆನ್ಷನ್ ಆಗ್ತದೆ. ಈಸಿ ಇದ್ದರೆ ಕಷ್ಟ ಆಗೋಲ್ಲ, ಟೆನ್ಷನ್ ಆಗೋಲ್ಲ. ನೋಡಿ, ಮೊದಲೇ ದಿವಸ ತುಂಬ ಕಷ್ಟ ಆಯಿತು. ಆ ಫೈಲ್ ನೋಡಬೇಕು, ಇದು ನೋಡಬೇಕು, ಅದು ನೋಡಬೇಕು, ಹೀಗೆ ಬರೀಬೇಕಾ, ಹಿರಿಯರು ಕೇಳ್ಕೊಳ್ಬೇಕು, ಸರಿ ಆಯಿತಾ ನೋಡಿ, ಇನ್ನೊಂದ್ಸಲ ನೋಡಿ ನೀವು ಅಂತ ಕೇಳೋದು. ಬುದ್ಧಿ ಏನು ಮಾಡ್ತದೆ, ಸಿಕ್ಕಂಥ ಎಲ್ಲವನ್ನು ಸೇರಿಸಿ ಒಂದು ಕೆಲಸ ಮಾಡ್ತು. ಎರಡನೇ ಸಲ ಮಾಡಿದಾಗ ಏನು ಮಾಡಿದ್ದೆ ಅಂತ ನೆನಪಿದೆ ಅದಕ್ಕೆ. ಒಂದು 10 ಸಲ ಮಾಡಿದ ಮೇಲೆ ನೀವೇ ಹೇಳ್ಕೊಡ್ತೀರಿ ಮತ್ತೊಬ್ಬರಿಗೆ, ಅಯ್ಯೋ ಬಿಡ್ರಿ ಅದೇನು ಕೆಲಸ ನಾನು ಹೇಳ್ಕೊಡ್ತೀನಿ ಬರ್ರಿ. ಅವಾಗ ಅವರೇ ಅಂತಾರೆ ತುಂಬ ಜ್ಞಾನ ಇದೆ ರೀ ಅವರಿಗೆ, ಆ ವಿಷಯದ ಬಗ್ಗೆ ಜ್ಞಾನ ಇದೆ. ಜ್ಞಾನ ಅಂದರೆ ಏನು ಹೇಳಿ, ಬುದ್ಧಿ ಪ್ರಯತ್ನ ಮಾಡಿ ಒಂದು ಸಂಯೋಜನೆ ಮಾಡ್ತಲ್ಲ, ಆ ಕೆಲಸ ಹೇಗೆ ಮಾಡಬೇಕು ಅಂತ. ಮನಸ್ಸು ಕೊಟ್ಟಂಥ ವಸ್ತುಗಳನ್ನು ರಾ ಮಟೀರಿಯಲ್ಸ್ ತೊಗೊಂಡು ಅದನ್ನು ಹೇಗೆ ಪ್ರಾಡಕ್ಟ್ ಮಾಡಬೇಕು ಅಂತ ಬುದ್ಧಿ ಗೊತ್ತಾಯಿತು. ಅದೊಂದು 2 ಸಲ ಮಾಡಿದ ತಕ್ಷಣ ಬುದ್ಧಿ ಪರಿಷ್ಕಾರ ಆಯಿತು. ಆ ಬುದ್ಧಿಯ ಫಲ ಇದೆಯಲ್ಲ, ಅದೇ ಜ್ಞಾನ ಅಂತ. ನೋಡಿ, ಭಕ್ತಿಯ ಮುಖ್ಯವಾಗಿರೋದು ಮನೋವೃತ್ತಿ. ಅದು ಭಕ್ತಿ ಮನಸ್ಸಿನ ಕೆಲಸ, ಜ್ಞಾನ ಬುದ್ಧಿ ಕೆಲಸ. ಭಕ್ತಿ ಮನಸ್ಸಿನ ಕೆಲಸ ಆದರೆ ಬುದ್ಧಿ ಜ್ಞಾನದ ಕೆಲಸ. ಕರ್ಮ 3 ಇದೆ ನಮಗೀಗ. ಭಕ್ತಿ ಮನಸ್ಸಿನ ಕೆಲಸ ಅಂತ ಹೇಳಿದೆ, ಜ್ಞಾನ ಬುದ್ಧಿ ಕೆಲಸ ಅಂತ ಹೇಳಿದೆ. ಕರ್ಮ ಏನಿದೆಯಲ್ಲ, ಮನಸ್ಸು ಬುದ್ಧಿಗಳಿಂದ ಪ್ರಚೋದಿತವಾದಂಥ ದೈಹಿಕ ಕೆಲಸ. DVG ಹೇಳಿದಂಥ ಮಾತು. ಭಕ್ತಿಗೆ ಮನಸ್ಸು ಬೇಕು, ಜ್ಞಾನಕ್ಕೆ ಬುದ್ಧಿ ಬೇಕು. ಈ ಬುದ್ಧಿ ಮನಸ್ಸುಗಳು ಎರಡೂ ಸೇರಿ ಪ್ರಚೋದನೆ ಮಾಡಿದಾಗ ದೇಹ ಒಂದು ಕೆಲಸ ಮಾಡುತ್ತಲ್ಲ, ಅದು ಕರ್ಮ. ಅದು ಕರ್ಮ. ಇನ್ನು ಈ ಅಧ್ಯಾಯದ ಚರ್ಚೆಗೆ ಬರೋ ಮೊದಲು ಇನ್ನೊಂದು ಮಾತನ್ನು ಹೇಳಬೇಕು ನಾನು. ಮೊದಲನೇ ಶ್ಲೋಕ ಇನ್ನೂ ಹೇಳಿಲ್ಲ. ಈ ಭಗವದ್ಗೀತೆ ಅನೇಕ ಮುದ್ರಣಗಳಲ್ಲಿ ಈ ಅಧ್ಯಾಯ ಪ್ರಾರಂಭ ಆಗೋದು ಶ್ರೀಕೃಷ್ಣನ ಮಾತಿನಿಂದ ಶುರು ಆಗ್ತದೆ. ಆದರೆ ಕೆಲವು ಮುದ್ರಣಗಳಲ್ಲಿ ಅರ್ಜುನನ ಪ್ರಶ್ನೆಯೊಂದಿಗೆ ಶುರು ಆಗ್ತದೆ. ಅಪರೂಪದ ಮುದ್ರಣಗಳಲ್ಲಿ ಅರ್ಜುನನ ಪ್ರಶ್ನೆಯೊಂದಿಗೆ ಶುರು ಆಗ್ತದೆ. ಇದನ್ನು ಹಾಗೆ ನೋಡಿದರೆ ಶಂಕರಾಚಾರ್ಯರಾಗಲಿ, ಇನ್ನು ಕೆಲವು ಭಾಷ್ಯಕಾರರಾಗಲಿ, ಲೋಕಮಾನ್ಯ ತಿಲಕರು ಸಹಿತ ಈ ಅರ್ಜುನನ ಪ್ರಶ್ನೆ ಮೂಲದಲ್ಲಿಲ್ಲ, ಆನಂತರ ಸೇರಿಸಿದ್ದು ಅಂತ ಅಪೇಕ್ಷೆ ಪಡ್ತಾರೆ. ಅರ್ಜುನನ ಪ್ರಶ್ನೆ ಇದೆಯಲ್ಲ, ಅದು ಮೂಲದ ಭಗವದ್ಗೀತೆಯಲ್ಲಿ ಇದ್ದದ್ದಲ್ಲ, ನಂತರ ಯಾರೋ ಸೇರಿಸಿದ್ದು ಅಂತ ಅಭಿಪ್ರಾಯ ಪಡ್ತಾರೆ. ಆದರೆ ಮಾಯಾವತಿಯ ಅದ್ವೈತ ಆಶ್ರಮದಿಂದ ಪ್ರಕಟವಾದಂಥ ಸ್ವರೂಪಾನಂದಜಿ ಏನು ಪುಸ್ತಕ ತಂದಿದ್ದಾರೆ, ಆ ಮುದ್ರಣದಲ್ಲಿ ಅರ್ಜುನನ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಕೆಲವು ಪುಸ್ತಕದಲ್ಲಿ ಆ ಪ್ರಶ್ನೆ ಪ್ರಿಂಟ್ ಮಾಡೋದಿಲ್ಲ, ಕೆಲವು ಕಡೆ ಮಾಡ್ತಾರೆ. ನಾನೇನು ವಿಚಾರ ಮಾಡಿದೆ ಅಂದರೆ, ಆ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ ಅಂತ. ಅರ್ಜುನನ ಪ್ರಶ್ನೆ, ಅದರಲ್ಲಿ ಏನು ವಿಶೇಷ ಇಲ್ಲ. ಕೃಷ್ಣ ಏನು ಉತ್ತರ ಕೊಡ್ತಾನೋ ಅದಕ್ಕೆ ಪೂರಕವಾಗಿ ಆ ಉತ್ತರ ಬರಲಿ ಅಂತ ಅಪೇಕ್ಷೆಯಿಂದ ಒಂದು ಪ್ರಶ್ನೆ ಕೇಳ್ತಾನೆ ಅಷ್ಟೇ. ಅದರಿಂದ ತೊಂದರೆ ಏನಾಗಲಿಕ್ಕಿಲ್ಲ ಅಂಥೇಳಿ ಆ ಪ್ರಶ್ನೆ ಇಟ್ಕೊಂಡು ಶುರು ಮಾಡಿದೆ ನಾನು. ಅವನ ಪ್ರಶ್ನೆ ಎಷ್ಟು ಸುಲಭವಾಗಿದೆ. ಅರ್ಜುನನ ಪ್ರಶ್ನೆ ಈ ಅಧ್ಯಾಯಕ್ಕೆ ಪೀಠಿಕೆ ರೂಪದಲ್ಲಿ ಇದೆ. ಅದು ಅವನು ಹೇಳ್ತಾನೆ, ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಕೇಶವನೇ, ನೋಡಿ ಆ ಪ್ರಶ್ನೆ ಹೇಗಿರೋದು. ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ, ಇವುಗಳನ್ನು ನಾನು ತಿಳ್ಕೊಳ್ಳೋಕ್ಕೆ ಅಪೇಕ್ಷೆ ಪಡ್ತೇನಪ್ಪ ಅಂತಿದ್ದು ಪ್ರಶ್ನೆ. ತಿಳಿಸು ಅಂತ. ಇದಕ್ಕೆ ಉತ್ತರ ರೂಪವಾಗಿ ಕೃಷ್ಣ ಹೇಳ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಅದಕ್ಕೆ ಕೆಲವೊಂದು ಪುಸ್ತಕದಲ್ಲಿ ಈ ಶ್ಲೋಕಕ್ಕೆ 0 ನಂಬರ್ ಕೊಟ್ಟಿದ್ದಾರೆ. ಶ್ಲೋಕ ಕೊಡ್ತಾರೆ, ಆದರೆ ಮುಂದೆ 1ನೇದಿಂದ ಶುರು ಆಗ್ತದೆ, ಕೃಷ್ಣನ ಉತ್ತರದಿಂದ ಶುರು ಆಗ್ತದೆ. ಅದು ಕೃಷ್ಣ ಹೇಳ್ಕೊಂಡು ಹೋಗ್ತಾನೆ. ಏನು ಉತ್ತರ ಹೇಳ್ತಾನೆ ನೋಡೋಣ, ಭಾಳ ಚೆನ್ನಾಗಿರುವಂಥ ಮಾತು. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ಸಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧಃ. ಕೌಂತೇಯ, ಈ ಶರೀರಕ್ಕೆ ಕ್ಷೇತ್ರ ಎಂದು ಹೆಸರು. ಸ್ವಲ್ಪ ಆಳಕ್ಕೆ ಹೋಗೋಣ ಈಗ, ತುಂಬ ಚೆನ್ನಾಗಿ ಬರುವಂಥದ್ದು. ಕ್ಷೇತ್ರಜ್ಞ ಅಂದರೆ ಏನು ಅಂತ. ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು. ಇದನ್ನು ತಿಳಿತಾನಲ್ಲ, ಅವನ ಹೆಸರು ಕ್ಷೇತ್ರಜ್ಞ ಅಂತ. ಇದು ತಿಳಿದವರ ಅಭಿಪ್ರಾಯ. ಎಷ್ಟು ಚೆನ್ನಾಗಿದೆ ಮಾತು ನೋಡಬೇಕು. ಕೃಷ್ಣ ಹೇಳೋದು ತಿಳಿದವರ ಅಭಿಪ್ರಾಯ. ತಿಳಿದವ್ರು ಹೀಗೆ ಹೇಳ್ತಾರಪ್ಪ, ದೇಹಕ್ಕೆ ಕ್ಷೇತ್ರ ಅಂತಾರೆ, ದೇಹವನ್ನು ಅರ್ಥ ಮಾಡ್ಕೊಂಡವನಿಗೆ ಕ್ಷೇತ್ರಜ್ಞ ಅಂತಾರೆ, ಇದು ತಿಳಿದವರ ಅಭಿಪ್ರಾಯ ಅಂತ ಹೇಳ್ತಾನೆ. ಈ ವೇದಾಂತ ಇದೆಯಲ್ಲ, ಅನುಭವಗಮ್ಯವಾದಂಥ ಜ್ಞಾನ ಇದು. ಮನುಷ್ಯನ ಶರೀರವನ್ನು ನಿಜವಾಗಿ ವಿವೇಚನೆ ಮಾಡಿದಾಗ ಅಲ್ಲಿ 2 ಅಂಶ ಕಂಡುಬರುತ್ತೆ ನಮಗೆ. ಮನುಷ್ಯನ ದೇಹದಲ್ಲಿ 2 ಅಂಶ ಕಂಡುಬರುತ್ತೆ. ಒಂದು ಜಡ, ಮತ್ತೊಂದು ಚೇತನ ಅಂತ. ಮನುಷ್ಯನ ದೇಹದಲ್ಲಿ 2 ಇದೆ, ಒಂದು ಜಡವಾದದ್ದು, ಒಂದು ಚೇತನವಾದದ್ದು ಅಂತ.
ಈ ಶ್ಲೋಕದಲ್ಲಿ ಎರಡನ್ನೂ ಹೇಳಿದಾನೆ ಭಗವಂತ. ಶರೀರವನ್ನು ಕ್ಷೇತ್ರ ಅಂತ ಕರಿತೇವೆ ಅಂತ ಹೇಳಿದ. ಕ್ಷೇತ್ರ ಅಂದರೆ ಫೀಲ್ಡ್, ಒಂದು ಸ್ಥಳ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಒಂದು ಕ್ಷೇತ್ರ ಬೇಕಾಗ್ತದೆ. ಕ್ಷೇತ್ರ ಇಲ್ಲದೆ ಮಾಡೋಕ್ಕಾಗೋದಿಲ್ಲ. ಹುಡುಗರನ್ನ ಆಟಕ್ಕೆ ಕರ್ಕೊಂಡು ಹೋಗಿ ಅಂದರೆ ಒಂದು ಮೈದಾನ ಬೇಕು. ಎಲ್ಲಿ ಆಡಿಸೋದು? ರೂಫ್ ಮೇಲೆ ಆಡಿಸೋದಾ? ಮೈದಾನ ಇಲ್ಲದೆ ಹೋದರೆ ಮೈದಾನ ಬೇಕು ಹುಡುಗರು ಆಡೋದಕ್ಕೆ, ಅದು ಕ್ಷೇತ್ರ. ನಮಗೆ ಕೆಲಸ ಮಾಡೋದಕ್ಕೊಂದು ಕ್ಷೇತ್ರ ಬೇಕು, ಒಂದು ಆಫೀಸ್ ಬೇಕು, ಕೂತ್ಕೊಳ್ಳೋಕ್ಕೊಂದು ಜಾಗ ಬೇಕು. ಕೃಷಿ ಮಾಡಬೇಕಾ, ಒಂದು ಜಾಗ ಬೇಕು, ನನಗೆ ಒಂದು ನೆಲ ಬೇಕು ಕೃಷಿ ಮಾಡಬೇಕಾದ್ರೆ. ಪ್ರತಿಯೊಂದಕ್ಕೊಂದು ಕ್ಷೇತ್ರ ಬೇಕಾಗ್ತದೆ. ಹಾಗೆ ನೋಡಿ, ಆ ತಮ್ಮಲ್ಲಿರುವಂಥ ಸಾಮರ್ಥ್ಯ ವ್ಯಕ್ತವಾಗಬೇಕಾದ್ರೆ ಒಂದು ಉಪಕರಣ ಬೇಕು, ಅದು ಕ್ಷೇತ್ರ. ಒಂದು ಉದಾಹರಣೆಗೆ, ನಾನು ಹಾರಿ ಹೋಗಬೇಕು ಅಂದರೆ ಒಂದು ವಿಮಾನ ಬೇಕು. ಹಾರಿ ಹೋಗಬೇಕು ಅಂದರೆ ವಿಮಾನ ಬೇಕು. ಸಮುದ್ರದಲ್ಲಿ ದಾಟಿ ಹೋಗಬೇಕು ಅಂದರೆ ಒಂದು ಹಡಗೋ ನಾವೇ ಬೇಕು, ಅದು ಉಪಕರಣ, ಅದು ಕ್ಷೇತ್ರ. ಹಾಗೆ ವಿದ್ಯುತ್ ಉಪಕರಣಗಳು ಇಷ್ಟೊಂದಿದೆ ಇಲ್ಲಿ. ಅದು ಕೆಲಸ ಮಾಡಬೇಕು ಅಂತಂದರೆ ಆ ಉಪಕರಣ ಬೇಕಲ್ಲ. ವಿದ್ಯುತ್ ಶಕ್ತಿ ಏನೋ ಬಂತು ನಮಗೆ, ಬಲ್ಬೇ ಹಾಕದೆ ಹೋದರೆ ಹೇಗೆ ಬರುತ್ತೆ? ಅದೊಂದು ಉಪಕರಣ ಬೇಕಾಗುತ್ತೆ. ಆದ್ದರಿಂದ ನಮ್ಮೊಳಗಿನ ಚೈತನ್ಯ ಹೊರಗೆ ವ್ಯಕ್ತ ಆಗೋದು ಶರೀರದಿಂದ. ಇದು ಕ್ಷೇತ್ರ. ಎಷ್ಟೋ ಸಲ ಹೇಳ್ತಾರೆ ಕ್ಷೇತ್ರ ಮುಖ್ಯ ಅಲ್ಲ ರೀ, ದೇಹ ಅಂದರೆ ಏನು ಅಶ್ವರಾದಂಥ ದೇಹ, ಏನು ಪ್ರಯೋಜನ ಇಲ್ಲ, ಇಂದಿಲ್ಲಿ ನಾಳೆ ಬಿದ್ದು ಹೋಗುವಂಥದ್ದು, ನೀರ ಮೇಲಿನ ಗುಳ್ಳೆ, ಹಾಗೆ ಹೇಗೆ ಅಂತ ಹೇಳ್ತೀವಿ. ಡಿ ವಿ ಚೇತರಾಗಿ ಹೇಳಬೇಡಿ. ಕ್ಷೇತ್ರ ಕ್ಷೇತ್ರಜ್ಞ ಇಬ್ಬರಿದ್ದಾರೆ ಅನ್ನೋದಾದರೆ, ಕ್ಷೇತ್ರವೇ ಇಲ್ಲದೆ ಹೋದರೆ ಎಲ್ಲಿ ಕ್ಷೇತ್ರಜ್ಞ? ಕ್ಷೇತ್ರ ಮುಖ್ಯ. ಅದು ದೇಹ ನಿರಾಕರಣೆ ಮಾಡೋ ಹಾಗಿಲ್ಲ. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ. ಏನು ಅದ್ಭುತ ಮಾತದು. ಕಲ್ಮಶದ ವಲ್ಮೀಕವೆಂದೊಡಲ ಒರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಿಮ್ಮ ಗುರಿಗೈದಿಪ್ಪುದು ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಮಾತು. ದೇಹ ಪ್ರಯೋಜನ ಇಲ್ಲ ಅಂತ ಅನ್ನೋ ಹಾಗಿಲ್ಲ. ಯಾಕಂದರೆ ಅದನ್ನು ಕಲ್ಮಶದ ವಲ್ಮೀಕ ಅನ್ಬೇಡ. ಅಯ್ಯೋ ಕೊಳಕು ತುಂಬಿದಂಥದ್ದು ಯಾವುದದು, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಇರ್ಬೋದು ಸ್ವಾಮಿ, ಹೊರಗಡೆ ಚೆನ್ನಾಗಿ ಕಾಣುತ್ತಲ್ಲ, ಅದಿಲ್ಲದೆ ನಡೀತದ ಜೀವನ ಹೇಳಿ? ದೇಹ ಬೇಕು. ಕಲ್ಮಶದ ವಲ್ಮೀಕ ಅಂತ ಅನಬೇಡ ದೇಹಕ್ಕೆ. ಬ್ರಹ್ಮಪುರಿ ಎಂದದನ್ನು ಋಷಿಗಳು ವರದಿಹರೋ. ಋಷಿಗಳು ದೇಹಕ್ಕೆ ಬ್ರಹ್ಮಪುರಿ ಅಂತ ಕರೀತಾರೆ, ಬ್ರಹ್ಮನ ಆಸ್ಥಾನ ಅಂತ ಕರೀತಾರೆ. ಬ್ರಹ್ಮನ ಆವಾಸ ಸ್ಥಾನ ಅದು. ಕ್ಷೇತ್ರಜ್ಞ ಇರೋದೆಲ್ಲಿ? ಇದೇ ದೇಹದಲ್ಲಿ ತಾನೆ. ಆದ್ದರಿಂದ ಕ್ಷೇತ್ರ ಮುಖ್ಯ. ಬ್ರಹ್ಮಪುರಿ ಎಂದದನ್ನು ಋಷಿಗಳು ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ. ನೋಡಿ, ಕುದುರೆ ಇದೆಯಪ್ಪ, ಅಂಥ ಇಂಥ ಕುದುರೆ ಅಲ್ಲ, ಹಮ್ಮುಳ್ಳ ಹಯ. ಹಯಕ್ಕೆ ತುಂಬ ಶಕ್ತಿ ಇದೆ, ಉತ್ಸಾಹ ಇದೆ. ಹಮ್ಮುಳ್ಳ ಹಯವ ಕಾಪಿಟ್ಟು ಅದನ್ನು ಕಾಯ್ದುಕೊಂಡು ರಕ್ಷಣೆ ಮಾಡಿಕೊಂಡು ಜೋಕೆ ಮಾಡಿಕೊಂಡು ಕಡಿವಣ ತೊಡಿಸೆ ಎಲ್ಲ ಮಾಡಬೇಕು. ಹಮ್ಮುಳ್ಳ ಹಯ ಇರಬೇಕು, ಶಕ್ತಿ ಇರುವಂಥ ಕುದುರೆ ಇರಬೇಕು, ಅದನ್ನು ಚೆನ್ನಾಗಿ ಸಾಕಬೇಕು, ಅದಕ್ಕೆ ಕಡಿವಾಣ ಹಾಕಿ ಬಿಗಿ ಹಿಡ್ಕೋಬೇಕು. ಇಟ್ಟರೆ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಿಮ್ಮ ಗುರಿಗೈದಿಪ್ಪುದು ಮಂಕುತಿಮ್ಮ. ನಾನು ಬೇರೆ ಕಡೆ ಹೋಗಬೇಕು, ಅದನ್ನು ಕರ್ಕೊಂಡು ಹೋಗೋರು ಯಾರು? ದೇಹನೇ ತೊಗೊಂಡು ಹೋಗ್ಬೇಕಲ್ವ ಇದನ್ನು. ಆದ್ದರಿಂದ ಇದು ಕುದುರೆ ಇದ್ದ ಹಾಗೆ, ಇದನ್ನು ಬಿಡೋ ಹಾಗಿಲ್ಲ ನಾವು. ಅದಕ್ಕೆ ಹೇಳ್ತಾರೆ ಮುಖ್ಯ ಅಂದರೆ ಈ ಕ್ಷೇತ್ರಜ್ಞ ಅಂತ ಹೇಳ್ತೀವಿ. ಜ್ಞ ಅಂದರೆ ತಿಳಿದವನು ಅಂತ, ಕ್ಷೇತ್ರವನ್ನು ತಿಳಿದವನು. ಕ್ಷೇತ್ರವನ್ನು ತಿಳಿಬೇಕಾದ್ರೆ ಕ್ಷೇತ್ರ ಬೇಕಲ್ಲ ಮೊದಲು, ಆದ್ದರಿಂದ ಕ್ಷೇತ್ರ ಬಿಡುವಂಗಿಲ್ಲ ನಾವು. ಆನಂತರ ಈ ಕ್ಷೇತ್ರಜ್ಞ ಒಳಗೆ ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಈ ಜಡ ಶರೀರವನ್ನು ಚೇತನವನ್ನಾಗಿ ಮಾಡುವಂಥವನು ಒಳಗಿದ್ದವನು. ಅವನಿರೋವರೆಗೂ ನಾವು ಓಡಾಡ್ತೇವೆ. ಈ ಕೀ ಕೊಟ್ಟು ಬೊಂಬೆ ಥರ ಕೈ ಆಡಿಸುತ್ತೆ, ಕಾಲು ಆಡಿಸುತ್ತೆ, ಡ್ಯಾನ್ಸ್ ಮಾಡುತ್ತೆ. ಎಲ್ಲಿವರೆಗೂ? ಆ ಕೀ ಇರೋವರೆಗೂ, ಆ ಚೈತನ್ಯ ಒಳಗೆ ಇರೋವರೆಗೂ ಅದು ಓಡಾಡುತ್ತೆ ಬೊಂಬೆ. ಹೇಳ್ತಾರೆ ಕಾರಲ್ಲಿ ಪೆಟ್ರೋಲ್ ಇರೋ ತನಕ ಅದು ಓಡುತ್ತೆ, ಪೆಟ್ರೋಲ್ ಮುಗಿದ ತಕ್ಷಣ ನಾವೇ ತಳ್ಳಬೇಕು ಅದನ್ನು. ಅದಕ್ಕೆ ಹೇಳ್ತಾರೆ ನೋಡಿ, ಇದು ನನ್ನ ಕೈ, ಇದು ಭಾಳ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ. ಇದು ನನ್ನ ಕೈ, ನನ್ನ ಕಾಲು, ನನ್ನ ಮುಖ, ನನ್ನ ಕಣ್ಣು ಅಂತ ಹೇಳಬೇಕಾದ್ರೆ ಈ ನಾನು ಯಾರು ಹೇಳ್ತಿರೋದೊಳಗೆ ಕೂತ್ಕೊಂಡು. ಇದು ಕರ್ಜಿಗೆ ಅಲ್ಲ, ಕಣ್ಣು ಕರ್ಜಿಗೆ ಅಲ್ಲ, ತಲೆ ಕರ್ಜಿಗೆ ಅಲ್ಲ, ಆದರೆ ಇದು ಕೈ ಅವಂದು, ಕಾಲು ಅವಂದು ಅಂತ ಹೇಳಬೇಕಾದ್ರೆ ಅವನು ಯಾರು ಒಳಗಿದ್ದವನು ಅಂತ. ಇದು ನನ್ನ ಕೈ, ನನ್ನ ಕಾಲು, ನನ್ನ ಮೈ ಕೊಳಕಾಗಿದೆ, ನನ್ನ ಕೈ ಮಣ್ಣಾಯಿತು, ನನ್ನ ಕೈ ಅಂತೇನೆ ಹೊರತಾಗಿ ನಾನೇ ಕೈ ಅನ್ನೋಲ್ಲ. ಹಾಗಾದರೆ ಒಳಗೊಬ್ಬ ಯಾವನೋ ಹೇಳ್ತಿರ್ಬೇಕಲ್ಲ ಇದು ನಂದು ಅಂತ, ಅವನು ಕ್ಷೇತ್ರಜ್ಞ ಅಂತ, ಅವನಿದ್ದಾನೆ ಒಳಗಡೆ. ಅವನಿಂದಾಗಿ ನಮ್ಮ ಚೇತನ ಬಂದಿದೆ ಅಂತ. ಎಲ್ಲಿವರೆಗೂ ಪೆಟ್ರೋಲ್ ಇರ್ತದೋ ಅಲ್ಲಿವರೆಗೂ ಇಂಜನ್ ಓಡೋ ಹಾಗೆ ಕ್ಷೇತ್ರಜ್ಞ ಇರೋವರೆಗೂ ಅದಾಗತ್ತೆ ಅಂತ. ನೋಡಿ, ಶರೀರದಲ್ಲಿ ಅವನಿರೋ ತನಕನೂ ಚೇತನ ಇರ್ತದೆ. ಯಾವತ್ತು ಚೈತನ್ಯ ಹೋಯಿತೋ ಆ ಕ್ಷಣಕ್ಕೆ ಅವನು ವ್ಯಕ್ತಿ ಅಂತ ಕರೆಯೋಲ್ಲ. ಎಷ್ಟೇ ದೊಡ್ಡ ಮನುಷ್ಯ ಇದ್ದರೂ ಅದು ಅವರ ದೇಹ. ಅಲ್ಲಿವರೆಗೂ ದೊಡ್ಡವರಾಗಿದ್ದವರು ಇವರು ಅಂತ ಇದ್ವಿ ನಾವು. ಮರುಕ್ಷಣ ಇದು ಅವರ ದೇಹ ಅಂತ ಇದ್ವಿ. ಅವರೆಲ್ಲಿ ಹೋದರು? ಅವರಿಲ್ಲ ಈಗ.
ಆದ್ದರಿಂದ ಆ ದೇಹ ಅಚೇತನವಾಯಿತು. ಚೈತನ್ಯ ಕೊಡುವಂಥ ಶಕ್ತಿ ಹೊರಗೆ ಹೋದ ತಕ್ಷಣ ಹೇಗೆ ಪೆಟ್ರೋಲ್ ಕಾರ್ ನಿಂತ ತಕ್ಷಣ ನಿಂತು ಹೋಯ್ತೋ, ಒಂದು ತಮಾಷೆಯಾದ ಘಟನೆ ಹೇಳಬೇಕು ನಿಮಗೆ. ಒಬ್ಬರು ಫಿಲಾಸಫಿ ಪ್ರೊಫೆಸರ್ ಇದ್ದರು, ನಮಗೆ ದೊಡ್ಡ ಪ್ರೊಫೆಸರ್. ಇದ್ರ ಬಗ್ಗೆ ಮಾತಾಡೋರು, ಚೈತನ್ಯ ಬಗ್ಗೆ ಮಾತಾಡೋರು. ಚೈತನ್ಯ ಇರೋವರೆಗೂ ದೇಹ ಓಡುತ್ತೆ, ಆನಂತರ ಹೋಗಲ್ಲ ಅಂತೆಲ್ಲ ಚೆನ್ನಾಗಿ ಮನಮುಟ್ಟುವಂಗೆ ಹೇಳ್ತಾಯಿದ್ರು. ಅವ್ರದ್ದೊಂದು ಕಾರ್ ಇತ್ತು, ಅವ್ರ ಕಾಲೇಜ್ ಪ್ರಿನ್ಸಿಪಾಲರು ಆಗಿದ್ದರು. ನಾವೆಲ್ಲ ಸಣ್ಣವರು ಗಟ್ಟಿ ಆಗೋದಕ್ಕೆ ಅವ್ರ ಕಾರೇ ಕಾರಣ ಅಂತ ಎಷ್ಟೋ ಸಲ ಹೇಳ್ತಾ ಇರ್ತೀನಿ. ಅವ್ನು ತಳ್ಳಿ ಗಟ್ಟಿ ಆದದ್ದು ನಾವು. MYW 333 ಅಂತ ಕಾರು, ನನ್ನ ನಂಬರ್ ಕೂಡ ಮರ್ತಿಲ್ಲ ನೋಡಿ, ಇಷ್ಟು ವರ್ಷ ಆದರೂ ನಾನು ಅದನ್ನು ತಳ್ಳಿ ನಾವೆಲ್ಲ ಗಟ್ಟಿ ಆದದ್ದು. ಯಾರೋ ಹೇಳಿದ್ರಂತೆ, ಕಾರ್ ಮಾರಿಬಿಡಿ ಸರ್, ಇದು ಭಾಳ ಕೆಟ್ಟು ಹೋಗಿದೆ, ರಿಪೇರಿ ಆಗೋಲ್ಲ ಇನ್ನು ಅಂದ್ರಂತೆ. ಅಲ್ಲ, ಕಾರ್ ಮಾರಿ ಇನ್ನೇನು ಮಾಡೋದು ನಾನು, ಇದನ್ನು ಮಾರಿದರೆ ನನಗೇನು ದುಡ್ಡು ಬರೋಲ್ಲ, ಜಾಸ್ತಿ ಬರೋಲ್ಲ, ನೋಡೋಣ ಅಂದ್ಕೊಂಡ್ರು. ಅವರು ಬೆಂಗಳೂರಿಗೆ ಬಂದಿದ್ರಂತೆ. ಬಂದಾಗ ಅವ್ರ ಸ್ನೇಹಿತರು ಈ ಹಾರ್ಸ್ ರೇಸ್ ಕ್ಲಬ್ ಇದೆಯಲ್ಲ, ನೋಡಿದ್ದೀರಾ ಹಾರ್ಸ್ ರೇಸ್? ನೋಡಿಲ್ಲ ಅಂದರೆ ಕರ್ಕೊಂಡೋದಂತೆ ಪ್ರೊಫೆಸರ್ನ. ನೋಡಿದರು, ಫಿಲಾಸಫಿ ಪ್ರೊಫೆಸರು ನೋಡಿದರು. ಕುದುರೆ ಏನು ಜೋರಾಗಿ ಓಡಿ ಬರ್ತಾಯಿತ್ತು, ಭರ್ಜರಿ ಓಡಿ ಬರ್ತಾಯಿತ್ತು. ನೋಡಿದ್ರಂತ ಸಂತೋಷ ಆಯಿತು. ಒಂದು ಕುದುರೆ ಕೊನೆಗೆ ಬರ್ತಾಯಿತ್ತು, ಚೆನ್ನಾಗೇ ಇದೆ ಅನ್ನಿಸ್ತು. ಅವ್ರಿಗೆ ಯಾರೊಬ್ಬರು ಐಡಿಯಾ ಕೊಟ್ಟರು, ಸರ್ ನಿಮ್ಮ ಕಾರ್ ಮಾರಿಬಿಟ್ಟು ಈ ಕುದುರೆ ತೊಗೊಂಬಿಡಿ ಸರ್, ಇದು ತೊಂದರೆ ಆಗಲ್ಲ, ಪೆಟ್ರೋಲ್ ಕೇಳಲ್ಲ ಅದು ಹೇಗಿದ್ರು, ಆದ್ದರಿಂದ ಆ ಕಾರ್ಗಿಂತ ಇದು ವಾಸಿ. ಮತ್ತು ಇನ್ನೊಂದು ಪ್ರಿನ್ಸಿಪಾಲ್ರಾದವ್ರು ಕುದುರೆ ಮೇಲೆ ಹೋದ್ರೆ ಒಂದು ಘನತೆನೇ ಬೇರೆ, ಹೋಗಲಿ ಅಂದ್ರಂತೆ. ಅವ್ರು ಕೇಳ್ಕೊಂಡ್ರು, ಕುದುರೆ ತೊಗೊಂಡ್ರಂತೆ. ಕುದುರೆ ತೊಗೊಂಡ್ರು, ಆ ಕಾರ್ ಮಾರಿದ ದುಡ್ಡಿತ್ತಲ್ಲ ಎಷ್ಟೋ ಬಂತು, ಇದು ಕೊನೆಗೆ ಬರೋ ಕುದುರೆ ತಾನೇ ಹೇಗಿದ್ರು, ಸಾಕು, ಇವರೇನು ರೇಸ್ಗೆ ಹೋಗೋದು ಅಷ್ಟೇ ಇದೆ, ಮನೆಯಿಂದ ಕಾಲೇಜ್ಗೆ ಹೋಗೋದು ಅಷ್ಟೇ. ಆ ಕಾರ್ ಮಾರಿದ ದುಡ್ಡಲ್ಲಿ ಆ ಕುದುರೆ ಕೊಂಡ್ಕೊಂಡ್ರು. ಆ ಕಾರ್ ಖಾಲಿ ಆಯ್ತಲ್ಲ, ಗ್ಯಾರೇಜ್ ಖಾಲಿ ಇತ್ತಲ್ಲ, ಅಲ್ಲೇ ಕುದುರೆ ಕಟ್ಟಿದ್ರು. ಅವ್ನು ಡ್ರೈವರ್ ಹೇಳಿದ್ರಂತೆ, ನೋಡಪ್ಪ ಕಾರ್ ಇಲ್ಲ ಈಗ, ಕುದುರೆ ನೀನೇ ನೋಡ್ಕೊ ಅಂದರು. ಅವ್ನು ಹೇಳ್ದ, ನನಗೆ ಕಾರ್ ನೋಡ್ಕೊಂಡು ಅಭ್ಯಾಸ ಸ್ವಾಮಿ, ಕುದುರೆ ನೋಡ್ಕೊಂಡು ಅಭ್ಯಾಸ ಇಲ್ಲ, ಮತ್ತು ಹೊಟ್ಟೆಗೆ ಏನು ಮಾಡ್ಬೇಕು, ಮಾಡ್ತೀನಿ ಬಿಡಿ ಸರ್ ಅಂತ ಪಾಪ ಅವನು. ಕುದುರೆ ಕಟ್ಟಿದ್ದಂತೆ, ಅಲ್ಲಿ ಕಟ್ಟಿ ಸಾಹೇಬ್ರ ಮನೆಯಲ್ಲಿದ್ದಾಗ 5 ನಿಮಿಷಕ್ಕೆ ಓಡಿ ಬಂದಂತೆ, ಸಾರ್ ಒಂದು ಭಾಳ ದೊಡ್ಡ ತಪ್ಪಾಯಿತು ಸರ್ ಅಂತ. ಏನು ತಪ್ಪಾಯಿತು? ಆ ಕಾರ್ ಮಾರಿದಾಗ ಆ ಉಳಿದು ಪೆಟ್ರೋಲ್ ಇಟ್ಟಿದ್ವಲ್ಲ ಸರ್, ಅದನ್ನು ಮಾರಿಬಿಡ್ಬೇಕಾಗಿತ್ತು ಸರ್ ನಾವು ಅಂದಂತೆ. ಯಾಕೋ ಅಂತ ಕೇಳಿದ್ರಂತೆ. ಆ ಕುದುರೆ ಸರ್, ಆ ಪೆಟ್ರೋಲೆಲ್ಲ ಕುಡಿದ್ಬಿಟ್ಟಿದೆ ಸರ್, ಪೆಟ್ರೋಲ್ ಕುಡಿದು ಅಂತ ಹಾರಾಡ್ತಾ ಇದೆ, ಬೇಗ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋಣ ಅದನ್ನು ಅಂದ್ರಂತೆ. ಫಿಲಾಸಫಿ ಪ್ರೊಫೆಸರ್ ಅವರು ಪಾಠ ಮಾಡಿದ್ದಾರೆ, ಏನು ಕ್ಷೇತ್ರಜ್ಞ ಎಲ್ಲ ಮಾಡಿದ್ದಾರೆ. ಅವ್ರು ಹೇಳಿದಂತೆ, ಎಂಥ ಹುಚ್ಚ ಇದೆಯೋ ಅದಕ್ಕೆ ನೀ ಕಾರ್ ಡ್ರೈವರ್ ಆಗಿದೆಯಾ, ಎಷ್ಟೊತ್ತು ಹಾರಾಡುತ್ತೆ ಕುದುರೆ, ಪೆಟ್ರೋಲ್ ಇರೋವರೆಗೂ ಹಾರಾಡುತ್ತೆ, ಆಮೇಲೆ ನಿಂತ್ಕೊಳ್ಳುತ್ತೆ. ಅದು ಹಾಗಾಗಲಿಲ್ಲ, ಸತ್ತ ಹೋಯಿತು ಕುದುರೆ, ಆಮೇಲೆ ಬೇರೆ. ನೋಡಿ, ಚೈತನ್ಯ ಹೋದ ತಕ್ಷಣ ವ್ಯಕ್ತಿ ದೇಹ ಆಗ್ತಾನೆ. ನಮ್ಮನ್ನು ಸಾಮಾನ್ಯ ತಿಳುವಳಿಕೆ ಏನಾಗಿದೆ ಅಂದರೆ, ನಾನೊಬ್ಬ ಕ್ಷೇತ್ರ, ಹಾಗೆ ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರ, ಪ್ರತಿಯೊಂದು ಕ್ಷೇತ್ರಕ್ಕೆ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಲ್ವಾ? ಹಾಗಾದರೆ ಎಷ್ಟು ಕ್ಷೇತ್ರಗಳಿವೆಯೋ, ಎಷ್ಟು ಜನ ಮನುಷ್ಯರಿದ್ದಾರೋ, ಎಷ್ಟು ಜೀವಿಗಳಿದೆಯೋ ಅಷ್ಟೊಂದು ಕ್ಷೇತ್ರಜ್ಞರಿದ್ದಾರೆ ಎಂದೇ ನಂಬಿಕೆ ಬರುತ್ತೆ ನನಗೆ. ಅದನ್ನು ಸರಿ ಅಲ್ಲ ಅಂತ ಹೇಳಿ ಭಗವಂತ ಮುಂದಿನ ಶ್ಲೋಕದಲ್ಲಿ ಸರಿ ಮಾಡ್ತಾನೆ. ಅಂದರೆ ಎಷ್ಟು ಕ್ಷೇತ್ರ ಇದೆಯೋ ಅಷ್ಟು ಕ್ಷೇತ್ರಜ್ಞ ಇರಲಿಕ್ಕಿಲ್ಲ ಅಂತ ಸರಿ ಮಾಡ್ತಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತಃ ಕ್ಷೇತ್ರಜ್ಞ ಯೋಜ್ಞಾನಂ ಯತ್ತತ್ ಜ್ಞಾನಂ ಮತಂ ಮಮಃ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಹೇ ಭಾರತ, ಎಲ್ಲ ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿರುವವನು ನಾನೇ. ಮೊದಲು ಅಂದ್ಕೊಂಡದ್ದು ಪ್ರತಿಯೊಂದು ಶರೀರಕ್ಕೆ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಂದ್ಕೊಂಡಿದ್ವಿ. ಅವನು ಹೇಳ್ತಾನೆ, ಹಾಗಲ್ಲ, ಪ್ರತಿಯೊಂದು ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿರುವವನು ನಾನೇ. ಕ್ಷೇತ್ರಜ್ಞರ ಈ ಮುಂದಿನ ಸಾಲು ನನಗೆ ಬಹಳ ಮುಖ್ಯವಾದಂಥದ್ದು. ಕ್ಷೇತ್ರಜ್ಞರ ಕುರಿತಾದ ಜ್ಞಾನ ಇದೆಯಲ್ಲ, ಅದೇ ನಿಜವಾದಂಥ ಜ್ಞಾನ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳಿದ. ಹಿಂದಿನ ಶ್ಲೋಕದಲ್ಲಿ ತಿಳಿದವರ ಅಭಿಪ್ರಾಯ ಅಂತ ಹೇಳಿದ್ದ. ಅಂದರೆ ಜನ ತಿಳ್ಕೊಂಡದ್ದೇನು ಅಂದರೆ, ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದು ಕ್ಷೇತ್ರಜ್ಞ ಇದ್ದಾನೆ, ನನ್ನ ದೇಹಕ್ಕೆ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ, ಅವ್ರಿಗೊಬ್ಬಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಈಗ ನನ್ನ ಅಭಿಪ್ರಾಯ ಹೇಳ್ತಾನೆ ಭಗವಂತ, ಏನು ಅಂತಂದರೆ, ಪ್ರತಿಯೊಂದು ಶರೀರಗಳಿರುವಂಥ ಕ್ಷೇತ್ರಜ್ಞ ನಾನೇ. ಅಂದರೆ ಏನರ್ಥ ಆಯ್ತು ಹೇಳಿ? ಶರೀರಗಳಲ್ಲಿರುವಂಥ ಕ್ಷೇತ್ರಜ್ಞ ಒಬ್ಬನೇ ಅಂದರೆ, ಬೇರೆ ಬೇರೆ ಶರೀರಗಳಿರುವಂಥ ಚೈತನ್ಯ ಒಂದೇ ಚೈತನ್ಯ ಎಲ್ಲರ ದೇಹದಲ್ಲಿ ಸೇರಿಕೊಂಡು ಜೀವ ನಡೆಸ್ತಾ ಇದೆ ಅಂತಾಯಿತು. ಒಂದೇ ಎಲೆಕ್ಟ್ರಿಸಿಟಿ ಈ ರೂಮ್ನಲ್ಲಿ ಹಾಕಿದ್ದು, ಒಂದು ಬೆಳಕು ಕೊಡುತ್ತೆ, ಇನ್ನೊಂದು ಗಾಳಿ ಕೊಡುತ್ತೆ, ಇನ್ನೊಂದು ಧ್ವನಿಯನ್ನು ವರ್ಧಕವನ್ನಾಗಿ ಮಾಡುತ್ತೆ ಅಲ್ವಾ? ಬೇರೆ ಬೇರೆ ಕೆಲಸ ಮಾಡುವಂಥ ಉಪಕರಣಗಳಿಗೆ ಮೂಲ ಶಕ್ತಿ ಆದದ್ದು ಒಂದೇ ವಿದ್ಯುತ್ ಶಕ್ತಿ. ನೋಡಿ, ಮೂಲ ಸಾಮಗ್ರಿ ಒಂದೇನೆ, ಅದು ಬೇರೆ ಬೇರೆ ರೀತಿಯಲ್ಲಿ ತೋರ್ಪಡಬಹುದು. ನನಗೆ ಒಂದು ಬೆಳಕಾಗಿ ತೋರಿಸ್ಬೋದು, ಇದು ಧ್ವನಿಯಾಗಿ ಕಾಣಿಸ್ಬೋದು, ಇನ್ನೊಂದು ಗಾಳಿಯಾಗಿ ಬರಬಹುದು, ಆದರೆ ಮೂಲ ವಸ್ತು ಇರುವಂಥದ್ದು ಒಂದೇನೆ.
ಹಾಗೆ ನಾವು ಬೇರೆ ಬೇರೆ ಜೀವರೂಪಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಅದಕ್ಕಿರುವಂಥ ಮೂಲ ಸಾಮಗ್ರಿ ಮೂಲ ಚೈತನ್ಯ ಅನ್ನುವಂಥದ್ದು ಅದು ಒಂದೇ ಅಂತ. ಈ ಸಾಲು ಕ್ಷೇತ್ರ ನಡುವಂಥ ಸಂಬಂಧ ಅಂತಿದೆಯಲ್ಲ, ನಿಜವಾದ ಜ್ಞಾನ ಅಂತ ಹೇಳಿದರು. ಅದೇನು ಅರ್ಥ ಹಾಗಾದರೆ ನೋಡಿ, ಕ್ಷೇತ್ರದ ಅನುಭವ ಹೇಳಿದ್ನಲ್ಲ, ಕ್ಷೇತ್ರದ ಅನ್ನೋದು ಶರೀರ, ನಾವು ನೆನಪಿಟ್ಕೋಬೇಕಾದ ಹಾಗೆ. ಕ್ಷೇತ್ರ ಅಂದರೆ ಶರೀರ, ಸಕಲ ಶರೀರಗಳು ಸೇರಿದಂಥದ್ದು ಪ್ರಪಂಚ, ಅದು ಒಂದು ಶರೀರನೇ, ಅದು ಒಂದು ಕ್ಷೇತ್ರನೇ. ನಾನು ವೈಯಕ್ತಿಕವಾಗಿ ನೋಡಿದಾಗ ನನ್ನ ದೇಹ ಕ್ಷೇತ್ರ ಅಂತಾದರೆ, ಇಡೀ ವಿಶ್ವವನ್ನು ನೋಡಿದಾಗ ಇಡೀ ವಿಶ್ವವೇ ಒಂದು ಕ್ಷೇತ್ರ ಅಂತಾಯಿತು. ಅದಕ್ಕೊಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಂತಾಯಿತು. ನಮ್ಮ ಪ್ರತಿಯೊಂದು ದೇಹಗಳನ್ನು ನಡೆಸುವಂಥ ಕ್ಷೇತ್ರಜ್ಞನೂ ಅವನೇ ಇಡೀ ಪ್ರಪಂಚವಾದಂಥ ಕ್ಷೇತ್ರವನ್ನು ಕೂಡ ನಡೆಸ್ತಾನೆ. ಇಲ್ಲಿ ಕ್ಷೇತ್ರಜ್ಞನ ಅನುಭವ ಅಂದರೆ ಏನು? ನನಗಾಗುವಂಥ ಅನುಭವ ಯಾವುದಾಗತ್ತೆ? ದೇಹಕ್ಕೆ ಆಗುವಂಥ ಅನುಭವ ಇಂದ್ರಿಯಗಳ ಮೂಲಕ ಬಂದಂಥದ್ದು. ಇದು ಬಾಹ್ಯ ಪ್ರಪಂಚದಲ್ಲಿ ಆಗುವಂಥದ್ದು. ಚಳಿ ಆಯಿತು ಅಂದ ತಕ್ಷಣ ಸ್ವೆಟರ್ ಹಾಕ್ಕೊಂಡ್ಬಿಡಪ್ಪ ಇವತ್ತು ಅಂತೇನೆ, ಯಾಕಂದರೆ ಹೊರಗಿನ ಪ್ರಪಂಚಕ್ಕೆ ನಾನು ಪ್ರತಿಕ್ರಿಯೆ ತೋರಿಸುವಂಥದ್ದು. ನನ್ನ ಬಾಹ್ಯ ಅನುಭವ ಏನಾಯಿತೋ ಅದನ್ನು ಶರೀರ ಪಡ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ ಕ್ಷೇತ್ರದ ಅನುಭವ ಯಾವಾಗಲೂ ಬಾಹ್ಯ ಪ್ರಪಂಚದ ಅನುಭವ. ಒಂದು ಕ್ಷೇತ್ರಕ್ಕಾಗುವಂಥದ್ದು ಹೇಳ್ತೀವಿ. ಈ ನೋಡಿ, ಪ್ರಪಂಚದಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಇದೆ, ಆದ್ದರಿಂದ ಅಲ್ಲಿ ಐಸ್ ಕರಗ್ತಾ ಇದೆ, ಅಲ್ಲಿ ಐಸ್ ಕರಗ್ತದೆ ಅಂತ ಹೇಳ್ತೀವಿ ನಾವು. ಇದು ಪ್ರಪಂಚಕ್ಕಾಗುವ ಅನುಭವ. ಇದು ಬಾಹ್ಯ ಅನುಭವ, ಒಳಗಡೆ ಆಗುವಂಥದ್ದಲ್ಲ. ಶಕೆ ಆಗ್ತದೆ, ತಾಪ ಆಗ್ತದೆ, ದುಃಖ ಆಗ್ತದೆ, ಸಂತೋಷ ಆಗ್ತದೆ, ಇದೆಲ್ಲ ಹೊರಗಡೆ ಪ್ರಪಂಚದಿಂದ ಬರುವಂಥದ್ದು ಬಾಹ್ಯ ಅನುಭವ. ಆದರೆ ಇಂದ್ರಿಯಗಳ ಮೂಲಕ ಬರುವಂಥ ಅದನ್ನು ತಿಳಿಬೇಕು ಅಂತ ಭಗವಂತ ಹೇಳ್ತಾನೆ. ಕ್ಷೇತ್ರಜ್ಞನ ಕಾರ್ಯಕ್ಷೇತ್ರ ಯಾವುದು? ಕ್ಷೇತ್ರಜ್ಞನ ಕಾರ್ಯಕ್ಷೇತ್ರ ಹೊರಗೆ ಕಾಣಿಸುವಂಥದ್ದಲ್ಲ, ಒಳಗೆ ಆಗುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿರೋ ಮಾತು. ಕ್ಷೇತ್ರದ ಅನುಭವ ಬಾಹ್ಯ ಪ್ರಪಂಚದ ಅನುಭವ, ಕ್ಷೇತ್ರಜ್ಞನ ಅನುಭವ ಅಂತರ್ಪ್ರಪಂಚದ ಅನುಭವ, ದೇಹದ ಒಳಗೆ ಆಗ್ತಿರುವಂಥದ್ದು, ಬುದ್ಧಿ ಒಳಗಾಗ್ತಿರುವಂಥ ಪ್ರಪಂಚ. ಅದು ಬುದ್ಧಿಯ ಮೂಲಕ ಮಾತ್ರ ನಿಲುಕುವಂಥದ್ದು. ಅದಕ್ಕೆ ಈ ಶ್ಲೋಕ ಹೇಳ್ತದೆ, ಬಾಹ್ಯ ಮತ್ತು ಅಂತರ್ಪ್ರಪಂಚಗಳ ವ್ಯಾಪಾರವನ್ನು ಚೆನ್ನಾಗಿ ಆಲೋಚನೆ ಮಾಡಿ ತಿಳಿಯೋದೇ ನಿಜವಾದ ಜ್ಞಾನ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನನಗೆ ನಿಜವಾದ ಜ್ಞಾನ ಬರಬೇಕು ಅಂದರೆ ಬರೀ ಬಾಹ್ಯ ಪ್ರಪಂಚದಿಂದ ಬರುವಂಥದ್ದಲ್ಲ, ಬಾಹ್ಯ ಪ್ರಪಂಚದಿಂದ ಬರುವಂಥ ಅನುಭವಗಳ ಜೊತೆಗೆ ಅಂತರ್ಪ್ರಪಂಚದಲ್ಲಿ ಆಗ್ತಿರುವಂಥ ಅನುಭವಗಳನ್ನು ಹೊಂದಿಸಿದಾಗ ಮಾತ್ರ ನಿಜವಾದ ಜ್ಞಾನ ಬರುತ್ತೆ ಅಂತ ಯಾರು ಹೇಳ್ತಾ ಇದ್ರು. ವೆಸ್ಟರ್ನ್ ಥಾಟ್ ಆ್ಯಂಡ್ ಈಸ್ಟರ್ನ್ ಥಾಟ್ ಅಂತ. ನಮ್ಮ ಪೌರ್ವಾತ್ಯ ದೇಶದ ಅನುಭವಗಳು ಹೇಗೆ, ಪಾಶ್ಚಿಮಾತ್ಯ ದೇಶದ ಹೇಗೆ ಅಂದರೆ, ಪಾಶ್ಚಿಮಾತ್ಯ ದೇಶದ್ದು ಎಕ್ಸ್ಟರ್ನಲ್, ಬಹಿರ್ಮುಖವಾದಂಥ ಜ್ಞಾನ. ಹೊರಗಡೆ ಹೀಗಾಗತ್ತಾ, ಅದಕ್ಕೋಸ್ಕರ ನಾವು ಹೀಗೆ ಮಾಡೋಣ. ಬಿಸಿ ಆಯಿತಾ, ಏರ್ ಕಂಡೀಷನಿಂಗ್ ಹಾಕೋಣ. ತುಂಬ ಚಳಿ ಆಯಿತಾ, ಹೀಟರ್ ಹಾಕೋಣ. ಅಂದರೆ ಹೊರಗಡೆ ಏನಾಗುತ್ತೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಕೆಲಸ ಮಾಡುವಂಥದ್ದು. ಬಹುಶಃ ನಮ್ಮ ಪಾಶ್ಚಾತ್ಯ ದೃಷ್ಟಿಯೆಲ್ಲ ಬಹಿರ್ಮುಖವಾದಂಥ ದೃಷ್ಟಿ, ನಮ್ಮ ಆರ್ಷೇಯ ದೃಷ್ಟಿ ಅಂತರ್ಮುಖವಾದಂಥ ದೃಷ್ಟಿ. ಇದನ್ನು ಎರಡೂ ಸೇರಿಸಬೇಕು ಅಂತ ಬರುತ್ತೆ ಈಗ. ಅದಕ್ಕೆ ಹೇಳ್ತಾರೆ 21st century ಈಸ್ ಅನ್ ಐಡಿಯಲ್ ಟೈಮ್ ಟು ಹ್ಯಾವ್ ದಿ ಹಾರ್ಟ್ ಆಫ್ ಬುದ್ಧ ಆ್ಯಂಡ್ ದ ಬ್ರೈನ್ ಆಫ್ ಐನ್ಸ್ಟೈನ್ ಅಂತ. ದ ಸಿಂಥಸಿಸ್ ಆಫ್ ದಿ ಹಾರ್ಟ್ ಆಫ್ ಬುದ್ಧ ಆ್ಯಂಡ್ ದ ಬ್ರೈನ್ ಆಫ್ ಐನ್ಸ್ಟೈನ್. ನಮ್ಮ ಪೌರ್ವಾತ್ಯರದ ಅಂತರ್ಮುಖತೆ ಬರಬೇಕು, ಪಾಶ್ಚಿಮಾತ್ಯರ ಬಹಿರ್ಮುಖತೆ ಎರಡೂ ಒಂದಕ್ಕೊಂದು ಸೇರಿದಾಗ ಮಾತ್ರ ಅದ್ಭುತ ಸಾಧನೆ ಆಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ, ಈ ಎರಡೂ ವ್ಯಾಪಾರವನ್ನು ಆಲೋಚನೆ ಮಾಡಿ ತಿಳಿಯೋದಂಥದ್ದೇ ನಿಜವಾದಂಥ ಜ್ಞಾನ. ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ. ಆಗಲೇ ಭಾವದ ಆವೇಶದಿ ಮನ ಅಶ್ವದಂತಿರಲಿ ಅಂತ ಹೇಳಿದ್ನೆಲ್ಲ. ಕುದುರೆ ಮತ್ತು ಆರೋಹಿ ಡಿವಿಷನ್ ಎಷ್ಟು ಕಾಡಿರಬೇಕು ಅನಿಸುತ್ತೆ ಈ ಧರ್ಮ ತತ್ವ ತರಬೇಕಾದ್ರೆ. ಅವ್ರು ಹೇಳ್ತಾರೆ, ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ. ರೋಹಿ ಜಾಗ್ರತೆ ತಪ್ಪಿ ಯಾತ್ರೆ ಸುಖ ಸಾಗೀತೆ, ವಾಹನವನ್ನು ಉಪವಾಸವಿರಿಸಿ ನಡೆದೀತೆ ಅಂತ ಹೇಳಿಬಿಟ್ಟು, ಸ್ನೇಹ ಎರಡಕ್ಕೂ ಉಚಿತ ಮಂಕುತಿಮ್ಮ. ನೋಡಿ, ಮೊದಲನೇ ಸ್ಲಾಲು, ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ. ದೇಹ ಅನ್ನುವಂಥದ್ದು ಕುದುರೆ, ಆತ್ಮ ಅನ್ನುವಂಥದ್ದು ಅದರ ಆರೋಹಿ. ವಾಹನವನ್ನು ಉಪವಾಸವಿರಿಸಿ ನಡೆದೀತೆ. ಅಯ್ಯೋ, ಈ ದೇಹ ಏನೂ ಪ್ರಯೋಜನ, ದಂಡನೆ ಮಾಡಿ ದಂಡಿಸಿ ದೇಹ ಪ್ರಯೋಜನ ಇಲ್ಲ, ಅದು ಇವತ್ತಿದ್ದು ಬಿದ್ದು ಹೋಗುವಂಥದ್ದು, ಒಣ ಸೌದೆ ಇದ್ದ ಹಾಗೆ. ನಮ್ಮ ಕೆಲವೊಂದು ಕಡೆ ಭಾಳ ಗೋಳಾಡ್ಬಿಡ್ತೀವಿ ನಾವು, ದೇಹಕ್ಕೇನು ಅರ್ಥ ಇಲ್ಲ ಅಂಥೇಳಿ. ಆದರೆ ಬಿಡೋ ಹಾಗಿಲ್ಲ. ಅದಕ್ಕೆ ಹೇಳ್ತಾರೆ, ವಾಹನವನ್ನು ಉಪವಾಸವಿರಿಸಿ ನಡೆದೀತೆ. ಕುದುರೆ ಸಾಕೊಂಡ್ಬಿಟ್ಟು ಉಪವಾಸ ಕೆಡವಿ, ಕುದುರೆಯಿಂದ ಏನು ಪ್ರಯೋಜನ? ಆರೋಹಿ ಚೆನ್ನಾಗಿದ್ದಾನೆ, ರಾವುತ ಚೆನ್ನಾಗಿದ್ದಾನೆ, ಕುದುರೆದು ಏನು ಪ್ರಯೋಜನ ಅಂತ ಉಪವಾಸ ಕೆಡವಿದರೆ ಹೇಳೋದೇ ಇಲ್ಲ ಮೇಲೆ. ಅದು ಅದಕ್ಕೆ ಹೇಳ್ತಾರೆ, ವಾಹನವನ್ನು ಉಪವಾಸವಿರಿಸಿ ನಡೆದೀತೆ. ರೋಹಿ ಜಾಗ್ರತೆ ತಪ್ಪಿ ಯಾತ್ರೆ ಸುಖ ಸಾಗೀತೆ. ಹೌದು, ಕುದುರೆ ಏನೋ ಜೋರಾಗಿ ಮಾಡಿದ್ದೀವಿ ನಾವು, ಅವನ ಬಗ್ಗೆ ಕಾಳಜಿ ತೊಗೊಂಡಿಲ್ಲ, ಆರೋಹಿ ಬಗ್ಗೆ. ಅವನು ಜಾಗ್ರತೆ ತಪ್ಪಿ, ಅವನು ಸ್ವಲ್ಪ ಜಾಗ್ರತೆ ತಪ್ಪಿಸ್ಕೊಂಡ್ಬಿಟ್ರೆ
ಎಚ್ಚರವಾಗಿಲ್ಲದೆ ಹೋದರೆ ಯಾತ್ರೆ ಸುಖ ಸಾಗೀತೆ ಆಗೋದಿಲ್ಲ. ಸ್ನೇಹ ಎರಡಕ್ಕೂ ಉಚಿತ ಮಂಕುತಿಮ್ಮ. ಅಂತರ್ವ್ಯಾಪಾರ ಬಹಿರ್ವ್ಯಾಪಾರ ಒಂದಕ್ಕೊಂದು ಪೂರಕವಾಗಿ ಸೇರಿಕೊಂಡಾಗ ಮಾತ್ರ ಯಾತ್ರೆ ಸುರಕ್ಷಿತವಾಗಿ ನಡೀತದೆ ಅಂತ. ಈಗ ಅರ್ಜುನನ ಮನಸ್ಸಿಗೆ ಕ್ಷೇತ್ರಜ್ಞದ ಕಲ್ಪನೆ ಬಂದಿದೆ ಅಂತ ಕೃಷ್ಣನಿಗೆ ಅನ್ನಿಸ್ತು. ಸ್ಥೂಲವಾಗಿ ಗೊತ್ತಾಗಿದೆ ಅರ್ಜುನನಿಗೆ ಅಂಥೇಳಿ ಈ ಕ್ಷೇತ್ರದ ವ್ಯಾಪ್ತಿಯನ್ನು ತಿಳಿಸ್ತಾ ಹೋಗ್ತಾನೆ. ಇದು ತುಂಬ ಚೆನ್ನಾಗಿರುವಂಥದ್ದು. ಕ್ಷೇತ್ರ ಎಷ್ಟು ವಿಸ್ತಾರವಾದದ್ದು, ಎಷ್ಟು ಹರಹುಗಳಲ್ಲಿ ಕ್ಷೇತ್ರ ಹರಡಿಕೊಂಡಿದೆ ಅಂತ ಹೇಳ್ತಾನೆ. ಅದು ಪಟ್ಟಿ ಮಾಡಿಕೊಂಡೆ ಬೆಳಗ್ಗೆ ಕೂತ್ಕೊಂಡು ನಾನು, ಅದು ಚೆನ್ನಾಗಿದೆ ಪಟ್ಟಿ ಮಾಡೋಣ ಅಂಥೇಳಿ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇ ವಚಃ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. ಇದು ಅದು ಅರ್ಥ ಹೇಳ್ತೇನೆ, ಎಷ್ಟು ಚೆನ್ನಾಗಿದೆ ನೋಡಿ, ಪಟ್ಟಿ ಎಷ್ಟು ಉದ್ದ ಇದೆ ಅಂತ. ಅಂದರೆ ಭಗವಂತ ಎಲ್ಲೆಲ್ಲಿದ್ದೇನೆ, ಯಾವ ಕ್ಷೇತ್ರಗಳಲ್ಲಿದ್ದೇನೆ ಅಂತ ಹೇಳ್ತಾನೆ. ಇನ್ನು ಯಾವುದಿಲ್ಲ ಅಂತ ಕೇಳಬೇಕು, ಹಂಗೆ ಬರುತ್ತೆ. ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವಾದಂಥದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು. 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಧೃತಿ ಅನ್ನುವಂಥ ಶಕ್ತಿ, ಇವೆಲ್ಲ ಒಟ್ಟಿಗೆ ಕ್ಷೇತ್ರ. ಮತ್ತು ಇವಿಷ್ಟೇ ಅಲ್ಲ, ಇವುಗಳ ಪರಸ್ಪರ ಪ್ರತಿಕ್ರಿಯೆಗಳು. ಪ್ರತಿಕ್ರಿಯೆ ಅಂದರೆ ನಾನು ಸ್ವಲ್ಪ ಸ್ಥೂಲವಾಗಿ ಹೇಳೋದಾದರೆ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ. 3 ಇದ್ದರೆ ಪರ್ಮಿಟೇಷನ್ ಕಾಂಬಿನೇಷನ್ ಲಕ್ಷ ಆಗಿ ಹೋಗುತ್ತೆ. ಅಂಥದ್ದು 24 ಪರ್ಮಿಟೇಷನ್ ಕಾಂಬಿನೇಷನ್ ಮಾಡೋದಾದರೆ ಎಷ್ಟಾಗಬೇಕು ಹೇಳಿ. ಅದಕ್ಕೆ ಅಷ್ಟು ಕ್ಷೇತ್ರ ಬಂದಿದೆ ಇಲ್ಲಿ. 24 ಯಾವುದು ಅಂತ ನಾನು ಲೆಕ್ಕ ಹಾಕ್ಕೊಂಡೆ ಕೂತು ಬೆಳಗ್ಗೆ. ಪಂಚಮಹಾಭೂತಗಳು, ಯಾವುದರಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆಯೋ ಆ ಪಂಚಮಹಾಭೂತಗಳು ಯಾವುದು? ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಇವು 5. ಇದರ ನಂತರ ಅಹಂಕಾರ, ನಾನು ಮಾಡಿದ್ದು ಅಂತ ಅಹಂಕಾರ ಭಾವನೆ ಇದೆಯಲ್ಲ, ಶ್ರೇಷ್ಠ ಅಂತನ್ನುವಂಥ ಭಾವನೆ ಇದೆಯಲ್ಲ, ಇದು 1. ಬುದ್ಧಿ, ವಿವೇಚನೆ ಮಾಡುವಂಥ ಶಕ್ತಿ, ಯಾವುದೇ ಬಂದರೂ ತಕ್ಷಣ ತೀರ್ಮಾನ ತಗೊಳ್ಳದೇನೆ ಪರೀಕ್ಷೆ ಮಾಡಿ ಯಾವುದು ಸರಿ ಅಂತ ತಿಳಿಸುವಂಥದ್ದು ಬುದ್ಧಿ, ಅದು 1. ಅವ್ಯಕ್ತ, ಇದು ಬಹಳ ಮುಖ್ಯ. ಡಿ ವಿ ಜಿ ತುಂಬ ವಿಸ್ತಾರವಾಗಿ ಬರೀತಾರೆ ಇದನ್ನು. ಅವ್ಯಕ್ತ ಅಂದರೆ ಏನು ಹೇಳಿ? ಕಣ್ಣಿಗೆ ಕಾಣಿಸದೇ ಇರೋದು ಅಂತ ಅರ್ಥ. ಕಣ್ಣಿಗೆ ಕಾಣಿಸದೇ ಇರೋದು ಅಂದರೆ ಇಲ್ಲ ಅಂತಲ್ಲ, ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿತ್ತು. ಅವ್ಯಕ್ತ ಅಂದರೆ ಇದ್ದು ಕಣ್ಣಿಗೆ ಕಾಣಿಸದೇ ಇರುವಂಥದ್ದು ಅಂತ. ಈಗ ಗೋಡೆ ಹೊರಗಡೆ ಏನಿದೆ ಅಂತ ಗೊತ್ತಿಲ್ಲ, ನನಗೆ ಕಾಣಿಸ್ತಾ ಇಲ್ಲ. ಗೋಡೆ ಹೊರಗಡೆ ಏನಿದ್ದು ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ, ನನಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ನನಗೆ ಅವ್ಯಕ್ತವಾಗಿದೆ. ಅಂದರೆ ಅವ್ಯಕ್ತ ಪದದಲ್ಲೇ ವ್ಯಕ್ತ ಇದೆ, ಅದು ಇದೇ, ಕಾಣಿಸ್ತಾ ಇಲ್ಲ ಅಂತ. ಈಗ ಮಗು ಆಟ ಆಡಬೇಕಾದ್ರೆ ಅಡ್ಕೊಂಡಿರುತ್ತೆ, ಮಗು ಕಾಣಿಸಲ್ಲ. ಮಗು ಎಲ್ಲಿದೆ? ಮಗು ಇಲ್ಲ ಅಂತಲ್ಲ, ಇದೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಅವ್ಯಕ್ತ ಅನ್ನೋ ಮಾತನ್ನು ಹೇಳ್ತಾರೆ. ಡಿ ವಿ ಜಿ ವಿಸ್ತಾರ ಮಾಡಿ ಹೇಳ್ತಾರೆ. ನೀರು ಕುಡಿತೀವಿ, ನೀರು ಕಾಣಿಸುತ್ತೆ ಗ್ಲಾಸಲ್ಲಿ, ನನಗೆ ಕೆರೆಗೆ ಹೋಗ್ತೇನೆ, ನದಿಗೆ ಹೋಗ್ತೇನೆ, ಕೊಳಕ್ಕೆ ಹೋಗ್ತೇನೆ, ಎಷ್ಟು ಚೆನ್ನಾಗಿದೆಯಲ್ಲ ನೀರು ಅಂತೇನೆ. ಒಂದು ಸಣ್ಣದಾಗಿ ಹರಿತಾ ಇರುತ್ತೆ ನೀರು, ಸಂತೋಷ ಆಗುತ್ತೆ, ಕಾಲಿಟ್ಕೊಂಡು ಕೂಡೋಣ ಅನಿಸುತ್ತೆ, ಎಷ್ಟು ಶಾಂತವಾಗಿದೆ ನೀರು ಅಂತ ಹೇಳ್ತೇನೆ. ಅದೇ ಸುನಾಮಿ ಅಲೆ ನೆನೆಸ್ಕೊಂಡಾಗ, ಅಯ್ಯೋ ಎಂಥ ಶಕ್ತಿ ಅಲ್ವಾ, ಅಸಾಧ್ಯ ಶಕ್ತಿ ಇದು, ಅದೇ ನೀರಿಗಿರುವಂಥದ್ದು. ಆ ನೀರಿಗೆ ಆ ಶಕ್ತಿ ಇದೆ. ಮೊನ್ನೆ ತಾವು ನೋಡಿದ್ರಿ, ನಾರಾಯಣಪುರ ಹತ್ರ ಒಂದು ಕ್ರೆಸ್ಟ್ ಗೇಟ್ ಕಿತ್ಕೊಂಡ್ಬಂದ್ಬಿಡ್ತು, ಡ್ಯಾಮಿಗೆ ಕಟ್ಟಿದ್ದು, ಪುಣ್ಯಕ್ಕೆ ಒಂದೇ ಬಂತು. ಒಂದು ಗೇಟ್ ಕಿತ್ಕೊಂಬಂದ್ರೆ ಆ ನೀರಿನ ಬಂದ ರಭಸ, ನನ್ನ ಸ್ನೇಹಿತ ಹೇಳ್ತಿದ್ದ, ಅಲ್ಲಿ ಇಂಜಿನಿಯರ್ ಇದ್ದವನು ಫೋನ್ ಮಾಡಿ ಹೇಳ್ತಾನೆ, ಮೇಲೆ ನಿಂತ್ಕೊಂಡ್ರೆ ಬ್ರಿಡ್ಜ್ ಅಲುಗಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ನೀರು ಡ್ಯಾಮ್ ಕಟ್ಟಿದಾಗ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತಾ ಇದ್ವಿ ನಾವೇನೆ. ಡ್ಯಾಮ್ ನಿಂತಾಗ ಹೋಗಿ ನೋಡಿ, ಗೇಟ್ ಹಾಕಿದಾಗ ನೀರು ನಿಂತ್ಕೊಂಡು ಸರೋವರ ನಿಂತ್ಕೊಂಡಿದೆ, ಬ್ಯಾಕ್ ವಾಟರ್ಸು, ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ನೀರು, ಸಂತೋಷವಾಗಿ ಅಂತೀವಿ. ಒಂದು ಕ್ರೆಸ್ಟ್ ಗೇಟ್ ಓಪನ್ ಆದರೆ ಅಷ್ಟು ಶಕ್ತಿ ನಿಂತ್ಕೊಂಡಿತ್ತು ಒಳಗಡೆ, ಪೊಟೆನ್ಷಿಯಲ್ ಎನರ್ಜಿ ಅದು ಅಷ್ಟು ಕೂತ್ಕೊಂಡಿತ್ತದು. ಒಂದು ಗೇಟ್ ಬಂದ ತಕ್ಷಣ ಏನು ರಭಸವಾಗಿ ಬಂತು ಅಂದರೆ, ಕಬ್ಬಿಣದ ಗೇಟು ಕಿತ್ಕೊಂಡು ಮಡದು 3 ಮುಡಿಕೆಯಾಗಿ ಹೋಗಿದೆ, ಅದು ಮಡಿಕೆಯಾಗಿ ಹೋಗಿದೆ, ಅದು ಅಷ್ಟು ಶಕ್ತಿ ಅದರೊಳಗಿದೆ. ಇದು ಶಕ್ತಿ ಮೊದಲೇ ಇತ್ತು, ನಮಗೆ ಕಾಣಿಸಿರಲಿಲ್ಲ, ಅವ್ಯಕ್ತವಾದಂಥ ಶಕ್ತಿ ಅಂತ ಡಿ ವಿ ಜಿ ಹೇಳ್ತಾರೆ. ಅಂದರೆ ಶಕ್ತಿ ಇದ್ದುದು ಕಣ್ಣಿಗೆ ಕಾಣಿಸ್ತಿಲ್ಲ ನಮಗೆ ಆ ಹೊತ್ತಿಗೆ ಅಂತ. ಇನ್ನೊಂದು ಹೇಳ್ತಾರೆ, ಮನುಷ್ಯನ ಸಾಧನೆ ಕೂಡ ಹಾಗೇನೆ ಅಂತ, ಅವ್ಯಕ್ತವಾದದ್ದು. ಒಬ್ಬ ಮನುಷ್ಯ ಏನು ಸಾಧಾರಣ ಮನುಷ್ಯ ಅಂತ ಅನಿಸುತ್ತೆ. ಅವನು ಯಾವುದೋ ದೈವಕರ್ಮ ವಿಶೇಷದಿಂದ ರಾಷ್ಟ್ರಪತಿಯಾದ ಅಂತ ಇಟ್ಕೊಳ್ಳಿ, ಅವರೇ ದೊಡ್ಡವರಾಗಿ ಕಾಣಿಸ್ತಾರೆ. ಎಷ್ಟು ಒಳ್ಳೆ ಮಾತು ಹೇಳ್ತಾನಲ್ಲ ಅವನು. ಮೊದಲು ನಮ್ಮ ಪಕ್ಕದ ಮನೇಲಿ ಇದ್ದವನು, ಅನಿಸಿರ್ಲಿಲ್ಲ ದೊಡ್ಡವನು ಅಂಥೇಳಿ. ಈಗ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾನವನು. ಅಂದರೆ ಶಕ್ತಿ ಅವ್ಯಕ್ತವಾಗಿತ್ತು ಒಳಗಡೆ, ಪ್ರಕಾಶ ಆಯಿತು ನಂತರ. ಅಂದರೆ ಯಾವುದು ಗುಪ್ತವಾಗಿದ್ದು ಇರಬೇಕು ಮೊದಲದು, ಇದೇ ಕಾಣಿಸ್ತಾ ಇಲ್ಲ, ಆದರೆ ಕಾಲಕ್ರಮೇಣ ಹೊರಗೆ ಬರ್ತದೆ, ಇದು ಅವ್ಯಕ್ತವಾದದ್ದು ಅಂತ ಹೇಳ್ತಾರೆ. ಇದು ಒಂದು ಬಹುದೊಡ್ಡದಾದಂಥ ಶಕ್ತಿ. ಅದಕ್ಕೆ ಡಿ ವಿ ಜಿ ಕರೆಯೋದು ರಿಸರ್ವ್ ಫಂಡ್ ಅಂತ ಕರೀತಾರೆ. ರಿಸರ್ವ್ ಫಂಡ್
ಕಾಡು ಎಷ್ಟು ಚೆನ್ನಾಗಿದೆಯಲ್ಲ. ನಮಗೆ ಒಂದು ಸಲ ಆಗಿತ್ತು, ನಾವು ಘಾಟ್ ದಾಟಿ ಆಗುಂಬೆ ದಾಟಿ ಕೊಲ್ಲೂರಿಗೆ ಹೋಗಬೇಕು ಅಂತ ಕಾರಲ್ಲಿ ಹೋಗ್ತಾ ಇದ್ವಿ. ಸಾಯಂಕಾಲ 5:30-6 ಗಂಟೆ. ಎಷ್ಟು ಚೆನ್ನಾಗಿತ್ತು. ಎಡಕ್ಕೆ ಬಲಕ್ಕೆ ಕಾಡು, ಏನು ಒಂದು ವಾಹನ ಇಲ್ಲ. ಡ್ರೈವಿಂಗ್ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ, ಬೆಂಗಳೂರಲ್ಲಿ ಹೊಡೆದವರಿಗೆ ಸಂತೋಷ ಆಯಿತು. ಏನು ಎಷ್ಟು ಶಾಂತವಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನನ್ನ ಹೆಂಡತಿ ಹೇಳಿದ್ಲು, ಎಷ್ಟು ಚೆನ್ನಾಗಿದೆಯಲ್ಲ ಹೋಗೋದು ಅಂತ. ನಾನು ಹೇಳಿದೆ, ಚೆನ್ನಾಗಿರೋದು ಯಾವಾಗ ಗೊತ್ತಾ, ಕಾರು ಚೆನ್ನಾಗಿ ಓಡ್ತಿರ್ಬೇಕು, ತೊಂದರೆ ಆಗದೆ ಹೋದಾಗ ಚೆನ್ನಾಗಿ ಅನಿಸುತ್ತೆ. ಅಕಸ್ಮಾತ್ತಾಗಿ ನಿಂತುಬಿಟ್ರೆ ಏನಾಗುತ್ತೆ ಅಂತ ಅಂದದ್ದು ಭಗವಂತ ನುಡಿಸಿದ್ದ ನನ್ನ ಬಾಯಿಯಿಂದ. ಟಕ್ ಅಂತ ಬೆಂಕಿ ಕಾಣಿಸ್ಕೊಂಡ್ಬಿಡ್ತು ಬಾನೆಟ್ಟಲ್ಲಿ. ಕಾರ್ ನಿಲ್ಲಿಸಿ ಹೊರಗಡೆ ಹೋಗಿ ಬ್ಯಾಟ್ರಿಯಿಂದ ಕಿತ್ತಿದ್ದು ಒಂದು ಕ್ಷಣ, ಬುಸ ಹೊಗೆ ಬಂದು ಎಲ್ಲಿ ವಾಯರ್ಲ್ಲ ಸುಟ್ಟು ಹೋಗ್ಬಿಡ್ತು. ಹೋಗುತ್ತಾ ಕಾರು, ಅದು ಮಿನಿ ಲಾರಿ, ಅಂಬಾಸಡರ್ ಕಾರ್ ಬೇರೆ, ಅದು ತಳ್ಳಿದ್ರೂ ಮುಂದೆ ಹೋಗಲ್ಲ. ಅಲ್ಲಿವರೆಗೂ ಸೌಂದರ್ಯದ ಖಣಿಯಾಗಿದ್ದಂಥ ಕಾಡು ಈ ಕ್ಷಣಕ್ಕೆ ನಮಗೆ ಅಯ್ಯಯ್ಯೋ ಅನಿಸ್ಬಿಡ್ತು. ಯಾರೂ ಬರೋಲ್ಲಲ್ರಿ. ಮೊದಲು ಯಾರು ಬರೆದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದಂಥವು ನಾನು, ಯಾರಾದರೂ ಬಂದರೂ ಸಾಕೆ ಅನ್ನಿಸ್ತಲ್ಲ. ಅಂದರೆ ಆ ಸೃಷ್ಟಿಯ ಅದ್ಭುತ ಅಲ್ಲಿ ಇತ್ತು, ಕಾಣಿಸಿರಲಿಲ್ಲ ನನಗೆ ಮೊದಲು. ಈಗ ಕಾರ್ ಕೆಟ್ಟ ತಕ್ಷಣ ಕಾಣಿಸೋಕೆ ಶುರು ಆಯಿತು. ಅಂದರೆ ಅವ್ಯಕ್ತವಾಗಿರುವಂಥ ಶಕ್ತಿ ಕಾಲಕ್ರಮೇಣ ನಮ್ಮ ಕಣ್ಣು ಮುಂದೆ ಬರುತ್ತಲ್ಲ, ಇದು ಅವ್ಯಕ್ತ ಶಕ್ತಿಯಲ್ಲಿ ನಾನು ಇದ್ದೇನೆ, ಅದು ಕ್ಷೇತ್ರ ಅಂತ ಹೇಳ್ತಾನೆ. ಅದೊಂದು ರಿಸರ್ವ್ ಫಂಡ್. ಇಂದ್ರಿಯಗಳು, ಅದರಲ್ಲಿ 2 ಥರದ ಇಂದ್ರಿಯಗಳು. ಒಂದು ಪಂಚ ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5. ಪಂಚ ಕರ್ಮೇಂದ್ರಿಯಗಳು ಅಂತ 5 ಇದೆ. ಕರ್ಮೇಂದ್ರಿಯಗಳು ನಮ್ಮದು ಮಾತು, ಕೈ, ಕಾಲು, ಪಾಯು, ಜನನೇಂದ್ರಿಯಗಳು, ಇವೆಲ್ಲ 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಇದಾದ್ಮೇಲೆ ಮನಸ್ಸು. ಎಲ್ಲ ಇಂದ್ರಿಯಗಳ ಮೂಲಕ ಸಂದೇಶವನ್ನು ಗ್ರಹಿಸುವಂಥ ಒಂದು ಸೆಂಟರ್ ಇದೆಯಲ್ಲ, ಅದನ್ನ ಹೇಳ್ತೀನಿ ಕಂಟ್ರೋಲ್ ರೂಮ್ ಅಂತ. ಅಲ್ಲಿ ಎಲ್ಲ ಮೆಸೇಜ್ ಬರೋದು ಅಲ್ಲಿಗೇನೆ, ಸಂದೇಶ ಬರುವಂಥದ್ದು, ಅದು ಮನಸ್ಸು ಒಂದು. ಇದ್ರ ಜೊತೆಗೆ ಪಂಚ ಇಂದ್ರಿಯ ಗೋಚರಗಳು ಅಂತ ಇಂದ್ರಿಯಗಳಿದೆ ನಮ್ಮ ನಿಜ. ಇಂದ್ರಿಯ ಗೋಚರ ಆಗುವಂಥ ಒಂದೊಂದು ಇರಬೇಕಲ್ಲ. ಅಂದರೆ ಕಣ್ಣಿಗೊಂದು ರೂಪ ಕಾಣಿಸ್ಬೇಕು, ಕಿವಿಗೊಂದು ಶಬ್ದ ಕೇಳಿಸ್ಬೇಕು, ಮೂಗಿಗೊಂದು ವಾಸನೆ ಬರಬೇಕು, ನಾಲಿಗೆಗೊಂದು ರುಚಿ ಇರಬೇಕು, ಚರ್ಮಕ್ಕೊಂದು ಸ್ಪರ್ಶ ಆಗಬೇಕು. ಇವು 5 ಇದೆಯಲ್ಲ, ರೂಪ, ಶಬ್ದ, ವಾಸನೆ, ರುಚಿ, ಸ್ಪರ್ಶ ಅನ್ನುವಂಥದ್ದು, ಇವು ಪಂಚ ಇಂದ್ರಿಯ ಗೋಚರಗಳು ಅಂತ. ಇವು 5. ಹೀಗೆ ಒಟ್ಟು 24 ಅಂಶಗಳು ಕ್ಷೇತ್ರ ಅನಿಸ್ಕೊಳ್ತವೆ ಅಂತ. 24. ಈ 24 ಅಷ್ಟೇ ಅಲ್ಲ, ಸಾಂಖ್ಯರು ಕೂಡ ಒಪ್ಕೋತಾರೆ ಇದನ್ನು, 24 ಇದೆ ಅಂತ. ಈ 24 ಅಂಶಗಳು ಹಾಗೆ ಇರೋಲ್ಲ, ಶುದ್ಧವಾಗಿರೋಲ್ಲ. ಅವು ಒಂದಕ್ಕೊಂದು ಸೇರಿಕೊಳ್ಳುತ್ತೆ. ಒಂದಕ್ಕೊಂದು ಸೇರಿಕೊಂಡಾಗ ಇನ್ನೆಷ್ಟು ರೂಪ ಆಗಬಹುದು, ಅಷ್ಟು ರೂಪಾಂತರಗಳ ಸೇರಿ ಅನೇಕಾನೇಕ ಕ್ಷೇತ್ರಗಳಾಗ್ತವೆ ಅನ್ನುವಲ್ಲಿಗೆ ಇವತ್ತಿನ ಮಾತನ್ನು ನಿಲ್ಲಿಸಿ ನಾಳೆಗೆ ಮುಂದುವರಿಸೋಣ. ನಮಸ್ಕಾರ.